ವೇದಗಳನ್ನ ಕೀರ್ತನೆ 106ಕ್ಕೆ ತಿರುಗಿಸಿಕೊಳ್ಳೋಣ. Let's all turn our Bibles to Psalm number 106. ಅದರ 1ನೇ ವಚನದಿಂದ 12ನೇ ವಚನದವರೆಗೂ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ಅದರ 1ನೇ ವಚನದಿಂದ 12ನೇ ವಚನದವರೆಗೂ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. 1ನೇ ವಚನವನ್ನು ನಾನು ಓದ್ತೇನೆ, 2ನೇ ವಚನವನ್ನ ಸಭಿಕರೆಲ್ಲರೂ ಓದಬೇಕಾಗಿ ಕೇಳಿಕೊಳ್ತೇನೆ. ಕೀರ್ತನೆಗಳು 106 ಅದರ 1ರಿಂದ 12 ವಚನಗಳು. Psalm number 106 verses from 1 to 12. 1ನೇ ವಚನ. ಯೆಹೋವನಿಗೆ ಸ್ತೋತ್ರ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನ ಮಹತ್ಕಾರ್ಯಗಳನ್ನು ಯಾರು ವರ್ಣಿಸಬಲ್ಲರು? ಆತನನ್ನು ತಕ್ಕಂತೆ ಕೀರ್ತಿಸುವುದು ಯಾರಿಗಾದೀತು? ಯಾವಾಗಲೂ ನ್ಯಾಯವನ್ನ ಕಾಪಾಡುವವರು, ನೀತಿಯನ್ನ ಪಾಲಿಸುವವರು ಧನ್ಯರು. ಯೆಹೋವನೇ, ನನ್ನನ್ನು ನೆನಪು ಮಾಡಿಕೊಂಡು ನಿನ್ನ ಪ್ರತಿಭೆ ತೋರಿಸುವ ದಯೆಯನ್ನು ನನಗೆ ತೋರಿಸು, ನನ್ನನ್ನು ರಕ್ಷಿಸುತ್ತೇವಾ. ಆಗ ನೀನು ಆರಿಸಿಕೊಂಡ ಪ್ರಜೆಯ ಏಳಿಗೆಯನ್ನು ನೋಡಿ ನಾನು ಅವರೊಂದಿಗೆ ಸಂತೋಷಿಸುವೆನು. ನಿನ್ನ ಸ್ವಕೀಯರೊಂದಿಗೆ ನಾನು ಹಿಗ್ಗುವೆನು. ನಮ್ಮ ಪಿತೃಗಳೊಡನೆ ನಾವು ಪಾಪಿಗಳು, ಅಪರಾಧ ಮಾಡಿದೆವು, ದುಷ್ಟತನವನ್ನು ನಡೆಸಿದೆವು. ನಮ್ಮ ಪೂರ್ವಿಕರು ಐಗುಪ್ತದಲ್ಲಿ ನಿನ್ನ ಅದ್ಭುತ ಕಾರ್ಯಗಳನ್ನ ಲಕ್ಷಿಸಲಿಲ್ಲ, ನಿನ್ನ ಕೃಪಾತಿಶಯವನ್ನ ಸ್ಮರಿಸಲಿಲ್ಲ. ಕೆಂಪು ಸಮುದ್ರದ ಬಳಿಯಲ್ಲಿ ನಿನಗೆ ತಿರುಗಿ ಬಿದ್ದರು. ಆತನು ತನ್ನ ಹೆಸರಿನ ನಿಮಿತ್ತವಾಗಿಯೂ ತನ್ನ ಶಕ್ತಿಯನ್ನು ಪ್ರಕಟಿಸುವುದಕ್ಕಾಗಿಯೂ ಅವರನ್ನು ರಕ್ಷಿಸಿದನು. ಆತನು ಗದರಿಸಲು ಕೆಂಪು ಸಮುದ್ರವು ಒಣಗಿ ಹೋಯಿತು, ಅಡವಿಯನ್ನೋ ಎಂಬಂತೆ ಸಾಗರವನ್ನ ದಾಟಿಸಿದನು. ಅಲೆಗಳ ಕೈಯಿಂದ ಅವರನ್ನು ತಪ್ಪಿಸಿದನು, ಬಯಲಿನ ಹಸ್ತದಿಂದ ಬಿಡಿಸಿದನು. 11 ಮತ್ತು 12ನೇ ವಚನವನ್ನ ನಾವೆಲ್ಲರೂ ಸೇರಿ ಓದ್ಕೊಳ್ಳೋಣ. ಜಲರಾಶಿಯು ಅವರ ವಿರೋಧಿಗಳನ್ನು ಮುಚ್ಚಿಬಿಟ್ಟಿತು, ಒಬ್ಬರೂ ಉಳಿಯಲಿಲ್ಲ. ಆಗ ಅವರು ಆತನ ಮಾತನ್ನು ನಂಬಿ ಆತನನ್ನು ಕೀರ್ತಿಸಿದರು. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರ ಸಮ್ಮುಖದಲ್ಲಿ ಬಂದಿರುವಂತೆ ನಾವೆಲ್ಲರೂ ಬಾಯಿನಂತೆ ದೇವರಿಗೆ ಸ್ತುತಿ ಸಲ್ಲಿಸೋಣವೆ. ಅನೇಕ ಅಪಾಯಗಳು ನಮ್ಮ ಸುತ್ತಲಿದ್ರು ದೇವರು ನಮ್ಮನ್ನ ಸುರಕ್ಷಿತವಾಗಿ ಕಾಯ್ತಾ ಇದ್ದಾರೆ. ಅನೇಕ ಜನರು ಇದನ್ನು ಕಾಣದೆ ಹೋಗಿದ್ದಾರೆ. ನಮಗಾದರೂ ಆತನು ಜೀವವನ್ನ ಕೊಟ್ಟು ಆತನ ಸಮುದ್ರಕ್ಕೆ ಕರ್ಕೊಂಡು ಬಂದಿರುವಂತ ದೇವರಿಗೆ ನಾವು ಬಾಯಿನಂತೆ ದೇವರಿಗೆ ಸ್ತೋತ್ರ ಮಾಡೋಣವೆ. ಹಾಲೆಲೂಯಾ. ದೇವರ ಪಾವನರಾಜ, ನಿನ್ನ ಮೇಲುಗಳನ್ನು ನೆನೆಸ್ತೇವೆ ಸ್ವಾಮಿ. ನೀನೊಬ್ಬನೇ ಒಳ್ಳೆಯವನು, ಅದಕ್ಕಾಗಿ ನಿಮಗೆ ಸ್ತೋತ್ರ. ಪರಲೋಕದಲ್ಲಿ ಆಸನಾರೂಢನಾಗಿರುವಂತ ನನ್ನ ದೇವರೇ, ಈ ಒಂದು ಸಮಯದಲ್ಲಿ ನಿನ್ನ ಪ್ರಸನ್ನತೆಯನ್ನು ನಾವು ಬಯಸ್ತೇವೆ ಸ್ವಾಮಿ. ನಮ್ಮದಲ್ಲಿ ನೀವು ಸಿಂಹಾಸನಾರೂಢನಾಗಿ ಇಳಿದು ಬರಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ರಾಜ. ಇರುವಂತ ಎಲ್ಲ ಬಲಹೀನತೆಗಳನ್ನ ತೆಗೆದಾಕ್ರಿ, ನ್ಯೂನತೆಗಳನ್ನ ತೆಗೆದಾಕ್ರಿ ಸ್ವಾಮಿ. ನಿಮ್ಮನ್ನು ಆರಾಧಿಸಲಿಕ್ಕೆ, ನಿನ್ನ ನಾಮವನ್ನು ಮೇಲೆತ್ತಿ ಘನಪಡಿಸಲಿಕ್ಕೆ ನಮಗೆ ಸಹಾಯ ಮಾಡ್ರಿ ಸ್ವಾಮಿ. ಎಲ್ಲ ಅಶುದ್ಧವನ್ನು, ಪಾಪದ ಸ್ವಭಾವಗಳನ್ನ ತೆಗೆದಾಕ್ರಿ ಯೇಸುವಿನ ನಾಮದಲ್ಲಿ. ದೇವರ ಪೌತ್ರಾಜ, ನಿನ್ನ ಮುಂದೆ ಪರಿಶುದ್ಧತೆಯಿಂದ ಕಾಣಿಸಿಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡ್ರಿ ಸ್ವಾಮಿ. ಪರಿಶುದ್ಧನಾಗಿರುವಂತ ದೇವರೇ, ನೀನೊಬ್ಬನೇ ಸ್ತುತಿಗೆ ಯೋಗ್ಯನು ಸ್ವಾಮಿ, ನೀನೊಬ್ಬನೇ ಆರಾಧನೆಗೆ ಯೋಗ್ಯನು ಸ್ವಾಮಿ. ಹೌದು ರಾಜ, ಈ ದಿನ ನಿನ್ನ ಸಮ್ಮುಖದಲ್ಲಿ ಬಂದಿರುವಂತ ನಮ್ಮನ್ನ ನೀವು ಲಕ್ಷಿಸಿ ಗಣನೆಗೆ ತೆಗೆದುಕೊಂಡವನಾಗಿ ನಮ್ಮನ್ನ ರಾಜ ನಿನ್ನ ಆತ್ಮನಿಂದ ತುಂಬಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಹೌದು ರಾಜ, ನಿನ್ನ ಆತ್ಮನ ಆಳ್ವಿಕೆ ಮಾಡ್ರಿ. ಹಾಲೆಲೂಯಾ. ಪರಿಶುದ್ಧಾತ್ಮನೇ, ನೀವು ಆಳ್ವಿಕೆ ಮಾಡ್ರಿ. ನಿನ್ನ ಪ್ರಸನ್ನತೆ ನಮ್ಮಲ್ಲಿ ತುಂಬಿಕೊಡಲಿ ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೆನ್. ನಾವೆಲ್ಲರೂ ಹಾಗೆ ನಿಂತುಕೊಂಡವರಾಗಿ ನಾವು ಪವಿತ್ರಾತ್ಮ ನಮ್ಮ ಮಧ್ಯೆ ಬರಮಾಡಿಕೊಳ್ಳೋಣವೆ. ನಾವೆಲ್ಲರೂ ಹೇಳೋಣವೆ, ದೇವರಾತ್ಮ ನೀನಿಲ್ಲದೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಾಮಿ, ನೀನಿಲ್ಲದೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ರಾಜ. We
ಆಗೋದಿಲ್ಲ ದೇವರೇ. ನಿನ್ನ ಪ್ರಸನ್ನತೆ ಇಲ್ಲದೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಾಮಿ. ಪರ್ವತವು ಬೇಡದಂತೆ ದೇವರೇ, ನಿನ್ನ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಳ್ಳಲಿ ಸ್ವಾಮಿ. ಈ ದಿನ ನಿನ್ನನ್ನು ಆರಾಧಿಸಲಿಕ್ಕೆ ನಮಗೆ ಸಹಾಯ ಮಾಡು. ನಾವೆಲ್ಲರೂ ಕುಳಿತುಕೊಂಡವರಾಗಿ ನಾವು ದೇವರನ್ನ ಕೆಲವೊಂದು ಹಾಡುಗಳನ್ನು ಹಾಡಲು ಸ್ತುತಿಸೋಣ. ಭಯವು ನನ್ನ ಕದಲಿಸದು, ರೋಗವು ನನ್ನ ಮುಟ್ಟಲಾರದು. ಈ ಒಂದು ಹಾಡನ್ನು ಹಾಡುತ್ತಾ ನಾವು ದೇವರ ನಾಮವನ್ನು ಸ್ತುತಿಸೋಣ. ಸಮುದ್ರವಾಗಿ ಹೋಗುವೆ, ವಾಗ್ದಾನವ ಹೊಂದಿಕೊಳ್ಳುವೆ. ಸಮುದ್ರವ ದಾಟಿ ಹೋಗುವೆ, ವಾಗ್ದಾನವ ಹೊಂದಿಕೊಳ್ಳುವೆ. ಯೇಸುವನ್ನೇ ಸ್ತುತಿಸುತ್ತಾ ನೀರಿನ ಮೇಲೆ ನಡೆಯುವೆ. ನನ್ನ ವಿಮೋಚಕನು ಜೀವಿಸುವನು, ಆತನು ನನ್ನ ಸಹಾಯವು. ನನ್ನ ವಿಮೋಚಕನು ಜೀವಿಸುವನು, ನನ್ನನ್ನು ಕೈಬಿಡನು. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನ ನಂಬ್ತೀರಾ ಯೇಸು ಸ್ವಾಮಿ ಇನ್ನು ಜೀವಿಸ್ತಾ ಇದ್ದಾರೆ ಅಂತೆ? ಹಾಲೆಲೂಯಾ.
ಎಲ್ಲರೂ ಜೋರಾಗಿ ಹೇಳೋಣ, ಯೇಸು ಸ್ವಾಮಿ ಇನ್ನೂ ಜೀವಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಇನ್ನೂ ಜೀವಿಸ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ಕಾರ್ಯ ಮಾಡುವಂತ ಬಲ ಇನ್ನೂ ಯೇಸು ಸ್ವಾಮಿ ಜೀವನದಲ್ಲಿ. ಹಾಲೆಲೂಯಾ, ಹಾಲೆಲೂಯಾ. ಸಮಾಧಿ ಖಾಲಿ ಆಗಿದೆ, ಆತನು ಜೀವಿಸ್ತಾ ಇದ್ದಾನೆ. ನನ್ನ ವಿಮೋಚಕನು ಜೀವಿಸ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ನಾವೇನ್ ಮಾಡಬಾರ್ದು? ಭಯ ಪಡಬಾರ್ದು. ಯಾಕೆ? ಆತನ ಕೈಯಿಂದ ಎಲ್ಲವೂ ಸಾಧ್ಯ. ಎಲ್ ಶಡಾಯ್ ಆದಂತ ದೇವರು ಆತನಾಗಿದ್ದಾನೆ. ಹಾಲೆಲೂಯಾ. ನಾವೆಲ್ಲರೂ ಸೇರಿ ಹಾಗೆ ಸ್ತುತಿಸುತ್ತಾ, ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ ಒಂದು ಹಾಡನ್ನು ಹಾಡಿ ದೇವರು ನಾಮವನ್ನು ಸ್ತುತಿಸೋಣ. ಸಾಧ್ಯ ಎಲ್ಲ ಸಾಧ್ಯ. ಎಲ್ಲ ಕನ್ನಡ ಬಂದಿಲ್ಲ. ಸಾಧ್ಯ ಎಲ್ಲ ಸಾಧ್ಯ. ಒಳಗಿನ ನೆಲದಲ್ಲಿ ಜಲವನ್ನು ಹರಿಸುವೆ ನೀನು, ಅಪ್ಪ ನೀನು. ಮರುಭೂಮಿಯಲ್ಲಿ ನದಿಗಳ ಹರಿಸುವೆ ನೀನು, ಅಪ್ಪ ನೀನು. ಒಳಗಿನ ನೆಲದಲ್ಲಿ ಜಲವನ್ನು ಹರಿಸುವೆ ನೀನು, ಅಪ್ಪ ನೀನು. ಮರುಭೂಮಿಯಲ್ಲಿ ನದಿಗಳ ಹರಿಸುವೆ ನೀನು, ಅಪ್ಪ ನೀನು. ಅಪ್ಪ ನಿನಗೆ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ಅಪ್ಪ ನಿನಗೆ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ಅಸಾಧ್ಯವಾದದ್ದು ಅಸಾಧ್ಯವಾದದ್ದು ಒಂದು ಇಲ್ಲ, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ, ಅಸಾಧ್ಯವಾದದ್ದು ಒಂದು ಇಲ್ಲ. ನಿನ್ನಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯಾ. ನಿನ್ನಿಂದ ಎಲ್ಲ ಸಾಧ್ಯ. ಎಲ್ಲರದ್ದೇ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ. ನಿನ್ನಿಂದಲೇ ಎಲ್ಲ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ. ನಿನ್ನಿಂದಲೇ ಎಲ್ಲ ಸಾಧ್ಯ. ನನ್ನ ಆಸೆ ಆಕಾಂಕ್ಷೆ, ನನ್ನ ಆಸೆ ಆಕಾಂಕ್ಷೆ ನೆರವೇರಿಸು ಬಾಬಾ ನೀನು, ಅಪ್ಪ ನೀನು. ನನ್ನೆಲ್ಲ ಇಷ್ಟವ ಪೂರೈಸುವಾಗಲು ನೀನು, ಅಪ್ಪ ನೀನು. ನನ್ನ ಆಸೆ ಆಕಾಂಕ್ಷೆ ನೆರವೇರಿಸು ಬಾಬಾ ನೀನು, ಅಪ್ಪ ನೀನು. ನನ್ನೆಲ್ಲ ಇಷ್ಟವ ಪೂರೈಸುವಾಗಲು ನೀನು, ಅಪ್ಪ ನೀನು. ಅಪ್ಪ ನಿನಗೆ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ಅಪ್ಪ ನಿನಗೆ ಸ್ತೋತ್ರ, ಯೇಸುವೇ ನಿನಗೆ ಸ್ತೋತ್ರ. ಅಸಾಧ್ಯವಾದದ್ದು ಅಸಾಧ್ಯವಾದದ್ದು ಒಂದು ಇಲ್ಲ, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ, ಅಸಾಧ್ಯವಾದದ್ದು ಒಂದು ಇಲ್ಲ. ನಿನ್ನಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯಾ. ನಿನ್ನಿಂದ ಎಲ್ಲ ಸಾಧ್ಯ, ಸಾಧ್ಯ ಸಾಧ್ಯ ಎಲ್ಲ ಸಾಧ್ಯ. ನಿನ್ನಿಂದಲೇ ಎಲ್ಲ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ. ನಿನ್ನಿಂದಲೇ ಎಲ್ಲ ಸಾಧ್ಯ. ಹಲ್ಲೆಲೂಯಾ. ವಚನ ಈ ರೀತಿಯಾಗಿ ಹೇಳ್ತದೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದುದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನಮಗೇನು ಭಯವಿಲ್ಲ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು, ಅದರ ಅಲ್ಲೋಲ ಕಲ್ಲೋಲಗಳಿಂದ ಪರ್ವತಗಳು ಚಲಿಸಿದರೇನು.
ಲೋಕದಲ್ಲಿ ಏನೇ ವ್ಯತ್ಯಾಸಗಳಾದ್ರೂ ನಾವು ಧೈರ್ಯವಾಗಿರ್ಬೇಕು. ಯಾಕೆ ಗೊತ್ತಾ? ನಾವು ಸೇವಿಸ್ತಿರುವಂತ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಹಾಲೆಲೂಯಾ. ಏನೇ ಪರಿಸ್ಥಿತಿ ಬಂದ್ರೂ ನಾವು ಧೈರ್ಯವಾಗಿ ಅದನ್ನ ಎದುರಿಸಬೇಕು. ಯಾಕಂದ್ರೆ ನಾವು ಸೇವಿಸ್ತಿರುವಂತ ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ನಾವೆಲ್ಲ ಎದ್ದು ನಿಂತುಕೊಂಡವರಾಗಿ ನಾವು ದೇವರನ್ನು ಸ್ತುತಿಸುವೆ. ನಿನ್ನನ್ನೇ ಆರಾಧಿಸುವೆ ಯೇಸುವೆ, ನಿನ್ನನ್ನೇ ಆರಾಧಿಸುವೆ. ನೀವು ಒಳ್ಳೆವ ಸರ್ವ ವಲ್ಲಭ, ನಿನ್ನ ಹಾಗೆ ಬೇರೆ ದೇವರಲ್ಲಿ ಒಂದು ಹಾಡನ್ನ ಹಾಡುತ್ತಾ ನಾವು ದೇವರನ್ನ ಸ್ತುತಿಸೋಣ. ನಿನ್ನನ್ನೇ ಆರಾಧಿಸುವೆ ಯೇಸುವೆ. ಎಲ್ಲರೂ ಕರಗಳಂತ ಚಪ್ಪಾಳೆ. ನಿನ್ನನ್ನೇ ಆರಾಧಿಸುವೆ ಯೇಸುವೆ, ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಆರಾಧಿಸುವೆ ಯೇಸುವೆ, ನಿನ್ನನ್ನೇ ಆರಾಧಿಸುವೆ. ನೀವೊಳ್ಳೆವ ಸರ್ವವಲ್ಲಭ, ನಿನ್ನ ಹಾಗೆ ಬೇರೆ ಬರಿಲ್ಲ. ನೀವೊಳ್ಳೆವ ಸರ್ವವಲ್ಲಭ, ನಿನ್ನ ಹಾಗೆ ಬೇರೆ ಬರಿಲ್ಲ. Hallelujah, 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 hallelujah. Nandanu karedavane, neenandigastane. Nandanu karedavane, neenandigastane. Sarva
ಹಾಗೆ ನಿಂತಿರುವಾಗ ಬಾಯಿನಂತರ ದೇವರಿಗೆ ಸ್ತುತಿ ಸಲ್ಲಿಸೋಣವೇ. ಈ ವಾರವಿಡೀ ದೇವರು ನಮ್ಗೆ ಮಾಡುವಂತ ಎಲ್ಲ ಮೇಲುಗಳನ್ನ ನೆನೆಸಿ ನಾವು ಹೇಳೋಣ, ದೇವರೇ ಅಪ್ಪ ಹೌದು ರಾಜ, ನನ್ನ ಜೀವನದಲ್ಲಿ ನೀನು ಮಾಡುವಂತೆ ಎಲ್ಲ ಮೇಲುಗಳಿಗಾಗಿ ನಿಮಗೆ ವಂದನೆ ಸಲ್ಲಿಸ್ತೇನೆ ಸ್ವಾಮಿ. ಬಲಹೀನವಾದ ಕಾರ್ಯಗಳ ಮೇಲೆ ನಿನ್ನ ಬಲವನ್ನು ನಮಗೆ ತೋರ್ಪಡಿಸಿದೀರಲ್ಲ ಸ್ವಾಮಿ, ಅದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸ್ತೇವೆ ಎಂಬುದಾಗಿ ನಾವು ಹೇಳೋಣವೇ. ಅಪ್ಪ ಉದ್ರಾಜ ನಮ್ಮ ವೈಯಕ್ತಿಕ ಜೀವನದಲ್ಲಿ ದೇವರಪ್ಪ ಉದ್ರಾಜ ನಮ್ಮ ಕೆಲಸದ ಜೀವನದಲ್ಲಿ ದೇವರೇ ನಮ್ಮ ಸಭೆಯ ಜೀವನದಲ್ಲಿ ನೀನು ಮಾಡ್ತಿರುವಂತ ಎಲ್ಲ ಮೇಲುಗಳನ್ನ ನೆನೆಸಿ ನಿಮಗೆ ವಂದನೆಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ ರಾಜ. ನಾವೆಲ್ಲರೂ ಬಾಯಿಗಳಂತ ಹೇಳೋಣ, ದೇವರೇ ನೀನು ಒಳ್ಳೆಯವನು ಸ್ವಾಮಿ, ದೇವರೇ ನೀನು ಒಳ್ಳೆಯವನು ಸ್ವಾಮಿ, ನೀನೊಬ್ಬನೇ ಸ್ತುತಿಗೆ ಯೋಗ್ಯನು ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಮರಣದ ಬಲ ನಿನ್ನನ್ನು ಹಿಡಿಲಿಕ್ಕೆ ಆಗಲಿಲ್ಲ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ ಔದ್ರಾಜ, ನೀನು ನಮ್ಮ ಮಧ್ಯದಲ್ಲಿ ವಾಸಿಸುವಂತ ದೇವರು, ವಾಗ್ದಾನ ಮಾಡಿದಂತ ನೀನು ನಂಬಿಗಸ್ತನಾದ ದೇವರಾಗಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಹಲ್ಲೆಲೂಯಾ. ದೇವರೇ ನಿಮ್ಮನ್ನು ಆರಾಧಿಸ್ತೇವೆ ರಾಜ, ನಿಮ್ಮನ್ನು ಆರಾಧಿಸ್ತೇವೆ ಸ್ವಾಮಿ, ನಿಮ್ಮನ್ನು ಆರಾಧಿಸ್ತೇವೆ ರಾಜ. ನೀನೊಬ್ಬನೇ ಆರಾಧನೆಗೆ ಯೋಗ್ಯನು ರಾಜ. ದೇವರೇ ಲೋಕದಲ್ಲಿ ನಮ್ಮನ್ನ ಯಾರು ಕೈ ಬಿಟ್ಟಾಗಲು, ಯಾರು ವಾಗ್ದಾನ ಮಾಡಿದ ಕೈ ಬಿಟ್ಟಾಗಲು ದೇವರೇ ನೀನು ನಂಬಿಗಸ್ತನಾಗಿ ನಮ್ಮನ್ನು ನಡೆಸ್ತಾ ಬರ್ತಾ ಇದ್ದೀರಲ್ಲ ಸ್ವಾಮಿ, ಅದಕ್ಕಾಗಿ ನಮಗೆ ಸ್ತೋತ್ರ. ದೇವರೇ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುವಾಗ ದೇವರೇ ನಮ್ಮ ಜೊತೆಯಲ್ಲಿದ್ದು ನಮ್ಮ ನಡೆಸ್ತದ ದೇವರೇ ನೀನಾಗಿದ್ದೀರಲ್ಲ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ದೇವರೇ ನಮ್ಮ ಕುಟುಂಬಗಳಲ್ಲಿ ನೀನ್ ಮಾಡುವಂತ ಎಲ್ಲ ಮೇಲುಗಳನ್ನ ನೆನೆಸಿ ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇವೆ ರಾಜ. ದೇವರೇ ನಿನ್ನ ಆತ್ಮವನ್ನು ನಮ್ಮನ್ನ ತೊಟ್ಟಿಗೆ ತೆಗೆದುಕೊಳ್ಳಲಿ ಅಪ್ಪ, ನಿಮ್ಮನ್ನ ಆರಾಧಿಸ್ತೇವೆ ರಾಜ. ದೇವರೇ ನಿಮ್ಮನ್ನ ಆರಾಧಿಸ್ತೇವೆ ರಾಜ. ನಾವೆಲ್ಲರ ಹಾಗೆ ಕಣ್ಣುಗಳನ್ನು ಮುಚ್ಚಿಯ ನಡುವೆ ನನ್ನ ನಿರೀಕ್ಷೆಗೂ ಮೇಲಾಗಿ, ನನ್ನ ನಿರೀಕ್ಷೆಗೂ ಮೇಲಾಗಿ ಮಾಡುವವನೇ, ನನ್ನ ಪ್ರಾರ್ಥನೆ ಎಲ್ಲವೂ
ಒಂದೊಂದು ದಿನವೂ ಅತಿಶಯವಾಗಿ ನಮ್ಮ ನಡೆಸುತ್ತಾ ಬಂದಿರುವಂತೆ ನಿನ್ನ ರೀತಿಗಾಗಿ ನಿಮ್ಮನ್ನು ಆರಾಧಿಸ್ತೇವೆ ಸ್ವಾಮಿ. ನಾವೇನೋ ಮನಸ್ಫೂರ್ತಿಯಾಗಿ ದೇವರೇ ನೀನೊಬ್ಬನೇ ಯೆಹೋವ ಈ ರೀತಿಯಾಗಿ ನಮ್ಮ ನಡೆಸ್ತಾ ಇರೋದು ಸ್ವಾಮಿ. ನಿನ್ನಿಂದ ಮಾತ್ರವೇ ನಾವು ಜೀವಿಸ್ತಾ ಇದ್ದೇವೆ ರಾಜ. ನೀನ್ ಇಲ್ಲದಿದ್ದರೆ ದೇವರೇ ಅಪ್ಪ ಹೌದು ರಾಜ, ನಮ್ಮ ಗತಿ ಏನಾಗ್ತಿತ್ತು ನಮಗೆ ಗೊತ್ತಿಲ್ಲ ಸ್ವಾಮಿ. ನಿನ್ನ ಪ್ರೀತಿಗಾಗಿ ವಂದನೆ ಸ್ವಾಮಿ. ನಾವು ಇನ್ನೊಂದು ಸರಿ ಹೇಳೋಣವೆ, ಒಂದೊಂದು ದಿನವೂ ಅತಿಶಯವಾಗಿ ಪೋಷಿಸಿದೆ, ತಲೆ ತಗ್ಗಿದ ಸ್ಥಳಗಳಲ್ಲೆಲ್ಲ ಮೇಲೆತ್ತಿದೆ. ಇವತ್ತನ್ನ ಹಾಡಬೇಕಾದ್ರೆ ನಾವು ಆ ರೀತಿಯಾಗಿ ಹೇಳೋಣ, ದೇವ್ರೆ ನೀನು ನಮ್ಮನ್ನು ನಡೆಸಿದ್ದೀರಾ ಸ್ವಾಮಿ, ಅದಕ್ಕಾಗಿ ನಿಮ್ಮನ್ನು ಆರಾಧಿಸ್ತೇವೆ. ಕ್ರೈಸ್ತಿಯ ಜೀವನದ ಒಂದು ಸೀಕ್ರೆಟ್ ಏನಂತ ಹೇಳುವುದಾದ್ರೆ, ನಾವು ಯಾವಾಗ ಹೆಚ್ಚು ದೇವರನ್ನ ನಂಬ್ತೀವೋ ಅಷ್ಟು ಆಶೀರ್ವಾದಗಳನ್ನ ಪಡ್ಕೊಳ್ತೀವಿ. ಯಾವಾಗ ಹೆಚ್ಚು ದೇವರ ಮೇಲೆ ನಾವು ಆತುಕೊಳ್ತೀವೋ ಅಷ್ಟು ಬಲವನ್ನು ನಾವು ಪಡ್ಕೊಳ್ತೇವೆ. ನಾವ್ ಹೇಳೋಣ, ಒಂದೊಂದು ದಿನವೂ ಅತಿಶಯವಾಗಿ ಪೋಷಿಸಿದೆ, ಒಂದೊಂದು ದಿನವೂ ಅತಿಶಯವಾಗಿ ಪೋಷಿಸಿದೆ, ತಲೆ ತಗ್ಗಿದ ಸ್ಥಳಗಳಲ್ಲೆಲ್ಲ ಮೇಲೆತ್ತಿದೆ. ಒಂದೊಂದು ದಿನವೂ ಅತಿಶಯವಾಗಿ ಪೋಷಿಸಿದೆ, ತಲೆ ತಗ್ಗಿದ ಸ್ಥಳಗಳಲ್ಲೆಲ್ಲ ಮೇಲೆತ್ತಿದೆ. ನನಗೆಲ್ಲವೂ ನೀನೇ, ನನ್ನ ಅಗತ್ಯವೆಲ್ಲ ಸಂಧಿಸುವೆ. ಯೆಹೋವಾ ನೀನೇ, ನನಗೆಲ್ಲವೂ ನೀನೇ, ನನ್ನ ಅಗತ್ಯವೆಲ್ಲ ಸಂಧಿಸುವೆ. ಎಲ್ಲರೂ ಶಬ್ದವಿತ್ತೆ ಹೇಳಿ, ಆರಾಧನೆ 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 ನಿಮಗೆ, ಆರಾಧನೆ 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 ನಿಮಗೆ. ದೇವರೇ ನಿಮ್ಮನ್ನು ಆರಾಧಿಸ್ತೇವೆ ಸ್ವಾಮಿ. ಇನ್ನೊಬ್ಬನೇ ಆರಾಧನೆಗೆ ಯೋಗ್ಯರು. ಈ ಬೆಳಗಿನ ಸಮಯದಲ್ಲಿ ದೇವರೇ ನಮ್ಮ ಆರಾಧನೆಯನ್ನು ನಿನಗೆ ಸಮರ್ಪಿಸ್ತೇವೆ ರಾಜ. ನೀನು ಮಹಿಮೆ ಹೊಂದಿಕೊಳ್ಳಿ ಯೇಸುವಿನ ಹೆಸರಿನಲ್ಲಿ ತಂದೆ. ಹಾಗೆ ನಿಂತಿರುವಾಗಲೇ ನಮ್ಮ ಸತ್ಯವೇದಿಗಳನ್ನ ಹೊಸ ಒಡಂಬಡಿಕೆಗೆ ತಿರುಗಿಸಿಕೊಳ್ಳೋಣ. ಯೋಹಾನ ಸುವಾರ್ತೆ ಅದರ 10ನೇ ಅಧ್ಯಾಯ, ಯೋಹಾನನ ಸುವಾರ್ತೆ ಅದರ 10ನೇ ಅಧ್ಯಾಯ ಅದರ 11ರಿಂದ 18 ವಚನಗಳನ್ನು ನಾವು ಓದುವರಾಗಿದ್ದೇವೆ. ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 11ರಿಂದ 18. ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್ ಚಾಪ್ಟರ್ 10 ವರ್ಸಸ್ ಫ್ರಮ್ 11 to 18. ನಮ್ಮಲ್ಲಿರುವಂತಹ ಮರಿಯಮ್ಮಕ್ಕ ಓದಬೇಕಾಗಿ ಕೇಳ್ಕೊಳ್ತೇನೆ. ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ರಿಂದ 18 ವಚನಗಳು. ನಾನೇ ಒಳ್ಳೆಯ ಕುರುಬನು, ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಕೂಲಿಯಾಳು ಕುರುಬನು ಕುರಿಗಳ ಒಡೆಯನು ಆಗಿರದೆ ತೋಳ ಬರುವುದನ್ನು ಕಾಯುತ್ತಲೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ತೋಳವು ಅವುಗಳನ್ನು ಹಿಡ್ಕೊಂಡು ಹಿಂದನ್ನು ಚದುರಿಸುತ್ತದೆ. ಅವನು ಕೂಲಿಯಾಳು, ಕುರಿಗಳ ಚಿಂತೆ ಅವನಿಗಿಲ್ಲ. ನಾನೇ ಒಳ್ಳೆಯ ಕುರುಬನು. ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನನ್ನ ಕುರಿಗಳು ನನ್ನನ್ನು ತಿಳಿದವೆ ಮತ್ತು ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ. ಇದಲ್ಲದೆ ಈ ಹಟ್ಟೆಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೆ. ಅವುಗಳನ್ನು ನಾನು ತರಬೇಕು. ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ಆಗ ಒಂದೇ ಹಿಂಡು ಆಗುವುದು. ಒಬ್ಬನೇ ಕುರುಬನಿರುವನು. ನಾನು ತಿರುಗಿ ಪಡಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ. ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು. ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು. ಅದನ್ನು ತಿರುಗಿ ಪಡ್ಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು. ನಾನೇ ಒಳ್ಳೆಯ ಕುರುಬನು, ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನನ್ನ ಕುರಿಗಳು ನನ್ನನ್ನು ತಿಳಿದವೆ ಮತ್ತು ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನ ಕೊಡುತ್ತೇನೆ. ನಾವೆಲ್ಲರೂ ಕುಳಿತುಕೊಂಡವರಾಗಿ ಒಂದು ಸಮಯದಲ್ಲಿ ನಾವು ಕಾಣಿಕೆ ತೆಗೆದುಕೊಳ್ಳೋಣ.
ಕೂತ್ಕೊಳ್ಳೋದಾಗಿ ನಾವು ಕಾಣಿಕೆ ತೆಗೆದುಕೊಳ್ಳೋಣ. ಅದಕ್ಕಾಗಿ ಒಂದು ಹಾಡನ್ನು ಒಂದು ಸಮಯದಲ್ಲಿ ಸಂಡೇ ಸ್ಕೂಲ್ ಮಕ್ಕಳು ಸಂಡೇ ಸ್ಕೂಲ್ ಹೋಗ್ಬೇಕಾ ಕೇಳ್ಕೊಳ್ತೇನೆ. ಕೆಳಗಡೆ ಹೋಗ್ರಿ, ಮನೆಗೆ ಕೆಳಗಡೆ ಮನೆಗೆ ಹೋಗ್ರಿ, ಮೇಲೆ ಏನು ಬರಲಿಲ್ಲ. ಈ ಒಂದು ವಾರದಲ್ಲಿ ನಮ್ಮ ಸಭೆಯಲ್ಲಿ ಯಾರಾದ್ರೂ ಬರ್ತ್ಡೇಸ್ ಮತ್ತೆ ಆನಿವರ್ಸರೀಸ್ ಆಚರಿಸ್ಕೊಳ್ಳೋರಿದ್ರೆ ದಯಮಾಡಿ ನಿಂತ್ಕೊಳ್ರಿ, ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೇವೆ. ಯಾರಿಲ್ವಾ? ಯಾರಿಲ್ಲ ಅಂತ ಹೇಳಿದ್ರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಸಮರ್ಪಿಸಂತ ಕಾಣಿಕೆಗಾಗಿ. ಮತ್ತೆ ನಮ್ಮ ಸಭೆಯಲ್ಲಿ ಯಾರಾದ್ರೂ ಇಲ್ಲಿ ಬರದೇ ಇರೋರು ಬರ್ತ್ಡೇ ಮತ್ತೆ ಆನಿವರ್ಸರಿ ಆಚರಿಸಿದ್ರೆ ಬೇರೆ ಅವರಿಗೂ ಕೂಡ ಆಶೀರ್ವದಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವಂತನಾದ ದೇವರೇ, ಅಪ್ಪ ಒಂದು ಸಮಯದಲ್ಲಿ ನಿನ್ನ ಕೃಪಾಸನದಿಂದ ಬರ್ತಾ ಇದ್ದೇವೆ ಸ್ವಾಮಿ. ದೇವರೇ, ಸಮರ್ಪಿಸುವಂತ ಒಂದು ಕಾಣಿಕೆಗಳನ್ನ ನಿಮ್ಮ ಕರಳು ಒಪ್ಪಿಸಿಕೊಡ್ತೇವೆ. ಇದನ್ನ ಆಶೀರ್ವಾದ ಮಾಡಿ ದೇವರೇ, ಕೊಟ್ಟಿರುವಂತ ಪ್ರತಿಯೊಂದು ಕರಗಳಿಗೆ 30ರಷ್ಟು 100ರಷ್ಟು 60ರಷ್ಟು ಆಗಿ ನೀವು ದೇವರೇ ತಿರುಗಿ ಕೊಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ದೇವರೇ, ಕೊಡ್ಲಿಕ್ಕೆ ಆಗ್ತಿರುವಂತಹ ಪ್ರತಿಯೊಬ್ಬರನ್ನ ಕೊಡುವ ಹಾಗೆ ನೀವು ಆಶೀರ್ವದಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ ದೇವರೇ. ಅದೇ ರೀತಿಯಾಗಿ ನಮ್ಮ ಸಭೆಯಲ್ಲಿ ಯಾರಾದರೂ ಸ್ವಾಮಿ ಬರ್ತ್ಡೇನ ಆನಿವರ್ಸರಿನ ಆಚರಿಸ್ತಿರುವುದಾದ್ರೆ ದೇವರೇ, ಅವ್ರನ್ನ ನೀವು ಆಶೀರ್ವಾದ ಮಾಡ್ರಿ ದೇವರೇ. ಮುಂದಿನ ದಿನಮಾನಗಳಲ್ಲಿ ಬರುವಂತ ಪ್ರತಿಯೊಂದು ದಿನವೂ ಅವರಿಗೆ ಆಶೀರ್ವಾದ ದಿನವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ದೇವರೇ, ನಿನ್ನ ಪ್ರಸನ್ನತೆ ದೇವರೇ, ನಿನ್ನ ಆಳ್ವಿಕೆ ನಮ್ಮ ಸಭೆಯ ಮೇಲೆ ಉಂಟಾಗಲಿ ಸ್ವಾಮಿ. ನೀನು ಈ ಕಾಣಿಕೆಗಳನ್ನು ಆಶೀರ್ವದಿಸಿ ನಿನ್ನ ಸೇವೆಗಾಗಿ ಸಮರ್ಪಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ತಂದೆ, ಆಮೆನ್. ಇವತ್ತು ನಮ್ಮ ಸಭೆಯ ಸೆಕ್ರೆಟರಿ ಅವರು ಬರ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೋಸ್ಕರವಾಗಿ ಅನೌನ್ಸ್ಮೆಂಟ್ ಕೂಡ ನಾನೇ ಓದ್ತೀನಿ. 16ನೇ ತಾರೀಕು ಅಂದ್ರೆ ಬುಧವಾರ 7 ರಿಂದ 8 ಗಂಟೆವರೆಗೂ ಕಮನಹಳ್ಳಿ ಮತ್ತೆ ಹೊಯ್ಸಳನಗರ ಪ್ರಾಂತ್ಯಗಳಲ್ಲಿ ಬೈಬಲ್ ಸ್ಟಡಿ ಇರುತ್ತೆ. ಆ ಪ್ರಾಂತ್ಯಗಳಲ್ಲಿ ಇರುವಂತವರು ಬೈಬಲ್ ಸ್ಟಡಿ ಅಟೆಂಡ್ ಮಾಡಬೇಕಾಗಿ ಕೇಳ್ಕೊಳ್ತೇವೆ. ಅದೇ ರೀತಿಯಾಗಿ ಬರುವ ಶನಿವಾರ ಅಂದ್ರೆ 19ನೇ ತಾರೀಕು
7 ಗಂಟೆಗೆ ನಮ್ಮ ಸಭೆಯಲ್ಲಿ ಹಾಡಿನ ಅಭ್ಯಾಸ ಇರುತ್ತೆ. ಅದಕ್ಕೋಸ್ಕರವಾಗಿ ಹಾಡಿನ ಅಭ್ಯಾಸ ತಂಡದವರು ಬಂದು ಪ್ರಾಕ್ಟೀಸ್ ಮಾಡಬೇಕಾಗಿ ನಿಮಗೆ ಕೇಳ್ಕೊಳ್ತೇನೆ. ಬರುವ ಭಾನುವಾರ ಅಂದ್ರೆ 20ನೇ ತಾರೀಕು 7:15 ಮೊದಲನೇ ಆರಾಧನೆ ಇರುತ್ತೆ. ಅದೇ ರೀತಿಯಾಗಿ 9:00 ಎರಡನೇ ಆರಾಧನೆ ಇರುತ್ತೆ. ಅದಕ್ಕಾಗಿ ನೀವು ಇದರಲ್ಲಿ ಭಾಗವಹಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ಸಭೆಯಲ್ಲಿ ಇರುವಂತಹ ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಅನೇಕ ಜನ ಅನಾರೋಗ್ಯದಲ್ಲಿದ್ದಾರೆ. ದೇವರು ಅವ್ರಿಗೆ ಬೇಕಾದ ಆರೋಗ್ಯವನ್ನ ಕೊಡ್ಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನ ಮುಚ್ಚಿ ನಮ್ಮ ಸಭೆಯಲ್ಲಿ ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೋ ದೇವರ ಒಂದು ಸ್ವಸ್ಥತೆಯ ಸ್ಪರ್ಶ ಅವರಲ್ಲಿ ಉಂಟಾಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ಈ ಒಂದು ಪ್ರಾರ್ಥನೆಯನ್ನು ನಾವೆಲ್ಲರೂ ಮಾಡುವಾಗ ದೇವರು ಅವರನ್ನ ಗುಣಪಡಿಸ್ತಾರೆ. ಆತನ ಒಂದು ಆರೋಗ್ಯ ಆತನ ಅವರ ದೇಹದ ಮೇಲೆ ಇಳಿದು ಬರುತ್ತೆ ಎಂಬುದಾಗಿ ನಾವೆಲ್ಲರೂ ನಂಬಿ ನಾವು ಬಾಯಿಗಳಂತೆ ನಾವು ದೇವರಿಗೆ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ನಮ್ಮ ಸಭೆಯಲ್ಲಿ ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೋ ದೇವರು ಅವರನ್ನ ಮುಟ್ಟಬೇಕು, ಅವರಿಗೆ ಸ್ವಸ್ಥತೆ ಉಂಟಾಗಬೇಕು ಅಂತೇಳಿ ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ. ದೇವರಪ್ಪ ನಿಮಗೆ ಸ್ತೋತ್ರ ಸ್ವಾಮಿ. ಜೀವ ಸ್ವರೂಪನೇ ದೇವರೇ, ಒಳ್ಳೆಯವನೇ ಅಪ್ಪ. ನಿನ್ನಿಂದ ಅಸಾಧ್ಯವಾದ ಕಾರ್ಯಗಳು ಯಾವುದೂ ಇಲ್ಲ ಸ್ವಾಮಿ. ನೀವು ಭೂಲೋಕದಲ್ಲಿ ಜೀವಿಸಬೇಕಾದ್ರೆ ದೇವರೇ ಅನೇಕ ರೋಗಗಳನ್ನ ನೀವು ವಾಸಿ ಮಾಡಿದ್ದೀರಿ ಸ್ವಾಮಿ. ಈ ಕ್ಷಣ ದೇವರೇ ನೀವು ಬಳಿಲಿ ನಾವು ಬೇಡ್ತೇವೆ ಸ್ವಾಮಿ. ನಮ್ಮ ಸಭೆಯಲ್ಲಿ ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೋ ದೇವರೇ, ಯಾರ್ಯಾರು ನ್ಯೂನತೆಯಲ್ಲಿದ್ದಾರೋ ಸ್ವಾಮಿ, ಅವರನ್ನ ದೇವರಪ್ಪ ಸ್ವಸ್ಥತೆಯ ಸ್ಪರ್ಶ ಉಂಟಾಗಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ದೇವರಪ್ಪ ರಾಜ ಅವರ ನೆತ್ತಿನ ಅಂಗಾಲವರೆಗೂ ದೇವರೇ ನಿನ್ನ ಪರಿಶುದ್ಧಾತ್ಮನ ಬಲ ಇಳಿದು ಬರಲಿ ಸ್ವಾಮಿ. ನೀನು ಬೆಂಕಿಯಾಗಿ ಚಲಿಸಿರಿ ಸ್ವಾಮಿ. ದೇವರ ಅನಾರೋಗ್ಯವನ್ನು ಉಂಟು ಮಾಡುತ್ತಿರುವಂತಹ ಪ್ರತಿಯೊಂದು ಕಾರ್ಯಗಳ ಮೇಲೆ ದೇವರೇ ನೀನು ದೇವರಪ್ಪ ರಾಜ ಅಧಿಕಾರವನ್ನು ತೆಗೆದುಕೊಂಡು ಆ ವ್ಯಕ್ತಿಗಳನ್ನ ಸ್ವಸ್ಥ ಮಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ರಾಜ. ದೇವರೇ ನೀನಿಲ್ಲದೆ ನಮಗೆ ಬೇರೆ ದೇವರು ಇಲ್ಲ ಸ್ವಾಮಿ. ನೀನೊಬ್ಬನೇ ಆರೋಗ್ಯದಾಯಕನು, ವೈದ್ಯರಿಗೆ ಘನ ವೈದ್ಯರಾಗಿರುವಂತ ದೇವರೇ ಅಪ್ಪ, ನೀವು ಮುಟ್ಟಿ ಅವರನ್ನ ಸ್ವಸ್ಥಪಡಿಸಬೇಕಾಗಿ ನಿಮ್ಮಲ್ಲಿ ಬೇಡ್ತೇವೆ ಸ್ವಾಮಿ. ನೀನು ಕಾರ್ಯವನ್ನ ಸಾಧಿಸಲಿಕ್ಕೆ ಶಕ್ತನಾಗಿರುವ ದೇವರು ನೀನಾಗಿದ್ದೀರ. ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ನೀವು ಕಾರ್ಯ ಮಾಡಿ ನಮ್ಮ ಸಭೆಯಲ್ಲಿ ಯಾರು ಅನಾರೋಗ್ಯದಲ್ಲಿದ್ದಾರೋ ಅವರನ್ನು ನೀವು ಸ್ವಸ್ಥಪಡಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೆನ್. ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ನಿಮ್ಮ ಮನಸ್ಸುಗಳನ್ನ ಸಿದ್ಧ ಮಾಡಿಕೊಡ್ರಿ. ದೇವರ ವಾಕ್ಯವಾದ ಇಪ್ಪಾಯಿಕತೆಗಿಂತಲೂ ಹದವಾದದ್ದು, ಕೀಲು ಮಜ್ಜೆಗಳನ್ನ ತೂರಿ ಹೋಗುವಷ್ಟು ಬಲವುಳ್ಳದಾಗಿದೆ. ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳೋಣ. ನಮ್ಮಲ್ಲಿರುವ ಮೋಹನ್ ರಾಜ್ ಅವರು ಬಂದು ನಮ್ಗೆ ದೇವರ ವಾಕ್ಯವನ್ನು ಹಂಚ್ಕೊಳ್ತಾರೆ. ಅದೇ ರೀತಿಯಾಗಿ ಕೊನೆ ಪ್ರಾರ್ಥನೆ ಕೂಡ ಮಾಡಿ. ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ, ಯಾಕೋಬಿನ ದೇವರೇ ನಿನಗೆ ಈ ಸುಂದರವಾದ ಪುನರುತ್ಥಾನದ ದಿವಸದ ಬೆಳಗಿನ ಸಮಯಕ್ಕಾಗಿ ನಿನಗೆ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಕರ್ತನೇ. ಈ ಮನೋಹರವಾದ, ಪ್ರಶಾಂತವಾದ, ಪರಿಶುದ್ಧವಾದ ನಿನ್ನ ಸಮ್ಮುಖದಲ್ಲಿ ನಿನ್ನ ಮಕ್ಕಳಾದಂಥ ನಾವೆಲ್ಲರೂ ಬರುವಂತೆ ನಮ್ಮೆಲ್ಲರಿಗೂ ದಾಯಪಾಲಿಸಿರುವಂತಹ ಈ ವಿಶೇಷವಾದಂತಹ ಶ್ಲಾಘ್ಯತೆಗಾಗಿ ನಿನಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ನಮ್ಮ ಜೊತೆ ವಿಶ್ವಾಸಿಗಳು ಕರ್ತನೆ ಕೆಲವು ಅನಾರೋಗ್ಯದ ನಿಮಿತ್ತವಾಗಿ ಬಾರದೇ ಇರಬಹುದು, ಆದರೂ ಅವರಿದ್ದಂಥ ಸ್ಥಳಗಳಲ್ಲಿಯೇ ನಿನ್ನನ್ನು ಅವರ ಹೃದಯದ ಅಂತರಾಳದಿಂದ ಆರಾಧಿಸುತ್ತಾ ಇದ್ದಾರೆ. ಅವರ ಆರಾಧನೆಗಳನ್ನು ಕೂಡ ನೀನು ಸ್ವೀಕಾರ ಮಾಡಿಕೊಳ್ತಾ ಇದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೆ. ಈ ಆರಾಧನೆಯಲ್ಲಿ ನೀನು ನಮಗೆ ದಯಪಾಲಿಸಿರುವಂತಹ ನಿನ್ನ ಅದ್ಭುತವಾದಂತಹ ದೈವಿಕ ಆಶೀರ್ವಾದಕ್ಕಾಗಿ ನಿನಗೆ ವಂದನೆ ಸಲ್ಲಿಸುತ್ತೇವೆ ಕರ್ತನೆ. ಈಗಲೂ ವಾಕ್ಯ ಧ್ಯಾನ ಮಾಡುವಾಗಲೂ ನಿನ್ನ ಕೃಪೆಗಾಗಿ ನಾವು ಬೇಡಿಕೊಳ್ಳುವಂತವರಾಗಿದ್ದೇವೆ. ಹೌದಪ್ಪ, ಹಸಿದವನು ಯಾವ ರೀತಿಯಿಂದ ಆಹಾರಕ್ಕೋಸ್ಕರವಾಗಿ ಎದುರು ನೋಡುತ್ತಾ ಅದು ಸಿಕ್ಕ ತಕ್ಷಣವೇ ಸೇವಿಸುವಂತವನಾಗುತ್ತಾನೋ
ಅದೇ ರೀತಿಯಿಂದ ನಾವು ಕೂಡ ನಿನ್ನ ವಾಕ್ಯಕ್ಕಾಗಿ ಹಸಿದವರಾಗಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯಗಳನ್ನ ನಮಗೆ ಅನುಗ್ರಹಿಸುವಾಗ ಅವುಗಳನ್ನು ನಾವು ಸ್ವೀಕರಿಸಿಕೊಳ್ಳಲಿಕ್ಕಾಗುವಂತೆ, ಅವುಗಳನ್ನು ನಾವು ಭುಜಿಸಲಿಕ್ಕಾಗುವಂತೆ ನೀನು ಕೃಪದಾಯಿ ಪಾಲಿಸೆಂಬುದಾಗಿ ಬೇಡಿಕೊಳ್ತಾ ಇದ್ದೇನೆ. ಯಾರಿಗೆ ಏನು ಅವಶ್ಯವಿದೆಯೋ ನೀನು ಬಲ್ಲಂತ ದೇವರಾಗಿದ್ದಿ ಸ್ವಾಮಿ. ಬಂದಂತ ಯಾರೇ ಆಗಲಿ ಬಂದಂತ ಸ್ಥಿತಿಯಿಂದಲೇ ಹಿಂತಿರುಗಿ ಹೋಗದ ಹಾಗೆ ನಿನ್ನ ದೈವಿಕ ಕೃಪೆಯಿಂದ ತುಂಬಲ್ಪಟ್ಟಂತವರಾಗಿ ಇವತ್ತೇನೋ ಹೊಸದನ್ನ ಕಲಿತುಕೊಂಡೆ ಎಂಬುದಾಗಿ ತಮ್ಮ ಜೀವಿತದಲ್ಲಿ ತಿಳಿದುಕೊಂಡಂತವರಾಗಿ ಈ ಸ್ಥಳದಿಂದ ಸಂತೋಷದಿಂದ ಹೊರಟು ಹೋಗ್ಲಿಕ್ಕಾಗುವಂತೆ ಕೃಪೆಯನ್ನು ದಯಪಾಲಿಸಿಕೊಡು. ಪ್ರಾರ್ಥನೆ ಕೇಳಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಗೆ. ಎಲ್ಲರೂ ಬಲಗೈ ಎತ್ತಿ ಆಮೆನ್ ಎಂಬುದಾಗಿ ಹೇಳ್ರಿ, ಜೋರಾಗಿ ಹೇಳ್ರಿ. ಪ್ರೈಸ್ ದ ಲಾರ್ಡ್. ಸೊ ಬಹಳ ದಿವಸಗಳಾದ್ಮೇಲೆ ಈ ಬೆಳಗಿನ ಆರಾಧನೆಯಲ್ಲಿ ನಿಮ್ಮೆಲ್ಲರ ಜೊತೆ ಕರ್ತನ ವಾಕ್ಯಗಳನ್ನು ಹಂಚಿಕೊಳ್ಳುವುದಕ್ಕಾಗಿ ಕರ್ತನು ನನಗೊಂದು ಅವಕಾಶವನ್ನ ಅನುಗ್ರಹ ಮಾಡಿಕೊಟ್ಟಿದ್ದಾನೆ. ಆದ್ರಿಂದ ನಾನು ಮೊಟ್ಟ ಮೊದಲನೇದಾಗಿ ತಂದೆಯಾದಂಥ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ಅವಕಾಶವನ್ನು ಕೊಟ್ಟಂತ ಸಭಾಪಾಲಕರಾದಂಥ ಅನಿತಾ ಅವರಿಗೂ ಮತ್ತು ಜೇಕಬ್ ಫ್ರಾನ್ಸಿಸ್ ಅಯ್ಯನವರಿಗೂ, ಗಿರೀಶ್ ಅವರಿಗೂ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಸಭಾಪಾಲನಾ ಸಮಿತಿಯವರನ್ನ ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡಿಕೊಳ್ತೇನೆ. ಕಳೆದ ದಿವಸಗಳಲ್ಲಿ ದೇವರು ಬಹಳ ಅದ್ಭುತವಾದಂತಹ ರೀತಿ ನಮ್ಮೆಲ್ಲರನ್ನ ಈ ಲಾಕ್ಡೌನ್ ದಿವಸಗಳಲ್ಲಿಯೂ ಕೂಡ ಆಶೀರ್ವದಿಸಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅನೇಕ ಪರಿಸ್ಥಿತಿಗಳು ನಮಗೆ ವಿರುದ್ಧವಾಗಿದ್ದರೂ ಸಹ ಅವೆಲ್ಲವುಗಳ ಮಧ್ಯದಲ್ಲಿಯೇ ತನ್ನ ಕೈ ಹಿಡಿದು ನಡೆಸಿಕೊಂಡು ಈ ತಿಂಗಳ 2ನೇ ವಾರಕ್ಕೆ ಕಾಯ್ದುಕೊಂಡು ಬಂದಿದ್ದಾನೆ. ಹಲ್ಲೆಲೂಯಾ. ಸೊ ನಮ್ಮ ಸೇವಾ ಕ್ಷೇತ್ರಗಳಲ್ಲಿಯೂ ಕೂಡ ನಾವು 4 ತಿಂಗಳುಗಳ ಕಾಲ ಮುಖಾಮುಖಿಯಾಗಿ ಒಬ್ಬರನ್ನೊಬ್ಬರು ಸಂಧಿಸಿರಲಿಲ್ಲ. ಫೋನ್ ಮೂಲಕ, ಜೂಮ್ ಮೂಲಕ, ವಿಡಿಯೋಗಳ ಮೂಲಕ, ವರ್ಚುವಲ್ ಮೀಟಿಂಗ್ಸ್ಗಳ ಮೂಲಕವಾಗಿ ಅನೇಕರನ್ನು ಸಂಪರ್ಕಿಸ್ತಾ ಇದ್ದೆವು. ಆದರೆ ಕಳೆದ ವಾರ ದೇವರು ನನ್ನನ್ನ ಭೌತಿಕವಾಗಿ ಮಿಷನ್ ಕ್ಷೇತ್ರಕ್ಕೆ ಹೋಗಿ ಬರುವುದಕ್ಕಾಗಿ ಆಸ್ಪದ ಮಾಡಿಕೊಟ್ಟನು. ಸುಮಾರು 29 ಜನ ದೀಕ್ಷಾಸನ ತೆಗೆದುಕೊಂಡ್ರು. ಹಾಲೆಲೂಯಾ. ಜನ ಚಪಾಳಿ ತಟ್ಟಿ ಮಾಡಿದಂತಹ ಎಲ್ಲ ಪ್ರಾರ್ಥನೆಗಾಗಿ ಮಾಡ್ತಾ ಇರುವಂತಹ ಎಲ್ಲ ಪ್ರೋತ್ಸಾಹಕ್ಕಾಗಿ ನಾನು ಕರ್ತನಿಗೆ ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಈ ಸಂದರ್ಭದಲ್ಲಿ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ ಮೂಲಕ ಕೆಲವು ವಚನಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡೋಣ. ಈಗಾಗಲೇ ನಾನು ಕ್ಲುಪ್ತವಾಗಿ ಒಂದು ಹಾಡನ್ನ, ಒಂದು ಸ್ಟಾಂಜ ಹಾಡಿದ್ದೇನೆ. ಅದರ ಮೂಲಕ ನಿಮ್ಗೆ ಗೊತ್ತಾಗಿದ್ದಿರಬಹುದು ಯಾರ ಬಗ್ಗೆ ಹೇಳ್ತಾ ಇದ್ದಾನೆ ಎಂಬುದಾಗಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿರುವಂತಹ 6, 7, 8, 9 ಈ 4 ವಚನಗಳನ್ನು ಯಾರಾದ್ರೂ ಒಬ್ರು ಸ್ಪಷ್ಟವಾಗಿ ಓದಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆಗೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ ಬರೆದಿದೆಯಲ್ಲ. ಆದುದರಿಂದ ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿ ನೀತಿವಂತರು ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭ ವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು. ಹೀಗಿರಲಾಗಿ ನಂಬುವವರು ನಂಬಿಕೆ ಇಟ್ಟು ಅಬ್ರಹಾಮನೊಂದಿಗೆ ಸೌಭಾಗ್ಯವನ್ನು ಹೊಂದುವರು. ಹೀಗಿರಲಾಗಿ ನಂಬುವವರು ನಂಬಿಕೆ ಇಟ್ಟ ಅಬ್ರಹಾಮನೊಂದಿಗೆ ಸೌಭಾಗ್ಯವನ್ನು ಹೊಂದುವರು. ಬಹಳ ಅದ್ಭುತವಾದಂತಹ ಒಂದು ವಚನಗಳು. ನಿಜವಾಗ್ಲೂ ನಾವು ಅನ್ಯ ಜನರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರು ಯಾರೆಂಬುದಾಗಿ ತಿಳಿಯದೇ ಇದ್ದಂಥವರು, ಅನೇಕ ವಿಗ್ರಹಗಳನ್ನ ನಮ್ಮ ಕೈಯಾರೆ ಮಾಡಿಕೊಂಡು ಪೂಜಿಸಿದಂಥವರು, ವ್ರತಗಳನ್ನು ಮಾಡಿದಂಥವರು, ದಿನಗಳನ್ನು ಮಾಡಿದಂಥವರು, ತಲೆ ಬೋಳಿಸಿಕೊಂಡಂಥವರು, ಬರಿಗಾಲಿನಿಂದ ನಡೆದಂಥವರು, ಉಟ್ಟ ಬಟ್ಟೆಗಳಲ್ಲಿಯೇ ನಾವು ಅನೇಕ ಗುಡಿ ಗುಂಡಾರಗಳನ್ನು ತಿರುಗಿದಂಥವರು, ಯಾವ ದೇವರಿಗೆ ಏನು ಇಷ್ಟವೋ ಅದನ್ನು ಕೊಟ್ಟಂಥವ್ರು ನಾವೆಲ್ಲ. ನಮ್ಮ ದೇಶದಲ್ಲಿ ಎಂತ ದೇವರುಗಳದಾರೆ ಗೊತ್ತಾ? ಸಾರಾಯಿ ಕುಡಿಯುವಂತ ದೇವರುಗಳಿದ್ದಾರೆ, ಉಗುಳಿಸಿಕೊಳ್ಳುವಂತ ದೇವರಿದ್ದಾರೆ, ಸಗಣಿಯಿಂದ ಹೊಡಿಸಿಕೊಳ್ಳುವಂತ ದೇವರಿದ್ದಾರೆ, ಮುಳ್ಳು ಪೊದೆಗಳಲ್ಲಿ ಕುಳಿತುಕೊಳ್ಳುವಂತ ದೇವರಿದ್ದಾರೆ. ಒಂದು ಹಸು ಏನಾದರೂ ಭುಜದ ಮೇಲೆ ಕಾಲಿದ್ರೆ ಸಾಕು, ಆ ಹಸುವನ್ನು ಕೂಡ ನಾವು ದೇವರಂತೇಳಿ ಪೂಜೆ ಮಾಡ್ತಕ್ಕಂಥವ್ರು. ಒಂದು ಮರದಲ್ಲಿ ಯಾವ್ದಾದ್ರು ಒಂದು ದ್ರವ ಸುರಿತಾ ಇದ್ರೆ ಆ ದ್ರವ ಸುರಿಯುವಂತ ಮರವನ್ನೇ ಒಂದು ಸೀರೆ ಸುತ್ತಿ ಅದಕ್ಕೆ ನಾವು ದೇವರಂತೇಳಿ ಪೂಜೆ ಮಾಡ್ತಕ್ಕಂಥವ್ರು. ಇವೆಲ್ಲವೂ ಮಧ್ಯದೊಳಗಿಂದ ನಾವು ಬಂದಂತವ್ರೆ. ಕರೆಕ್ಟಾ? ಎಸ್. ಯಾರು ಅಲ್ಲ ಅಂತೇಳಿ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಎಂತ ಅದ್ಭುತ ಅಂತ ಹೇಳಿದ್ರೆ, ದೇವರು ಅಬ್ರಹಾಮನ ಮೂಲಕವಾಗಿ ಇಡೀ ಭೂಲೋಕವನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ ತಿಳಿಸಿ ಅವನ ಸಂತಾನದಲ್ಲಿ ಯೇಸು ಕ್ರಿಸ್ತನನ್ನು ದಯಪಾಲಿಸಿಕೊಟ್ಟು ಯಾರೆಲ್ಲ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತವರಾಗಿ ದೇವರ ಮಕ್ಕಳಾದರೂ ಅವರಿಗೆ ಅಬ್ರಹಾಮನೊಂದಿಗೆ ದೇವರು ಪಾಲನ್ನೇ ಕೊಟ್ಟನು. ಚಪ್ಪಾಳೆ ತಟ್ರಿ. ಎಲ್ಲರೂ ಉತ್ಸಾಹದಿಂದ ದೇವರ ವಾಕ್ಯ ಕೇಳಿಸ್ಕೊಂಡು
ನಮಗಿರುವಂತ ಸಂತೋಷ ಏನ್ ಗೊತ್ತಾ? ವರ್ಡ್ ಆಫ್ ಗಾಡ್. ಇದೊಂದು ಬಿಟ್ಟರೆ ಬೇರೆ ಏನಿಲ್ಲ. ಈ ಭೂಲೋಕದಲ್ಲಿ ಎಷ್ಟು ಜನ ದೇವರ ವಾಕ್ಯದಲ್ಲಿ ಆನಂದ ಪಡುತ್ತಾ, ಆರಾಧನೆಯಲ್ಲಿ ಆನಂದ ಪಡುತ್ತಾ, ಆತನನ್ನು ಸ್ತುತಿಸುವುದರಲ್ಲಿ ಆನಂದ ಪಡ್ತಾರೋ ಅಂತವರು ಪರಲೋಕದಲ್ಲಿ ಕೂಡ ಮುಂದುವರೆದು ಆತನ ಸಮ್ಮುಖದಲ್ಲಿ ಸಂತೋಷ ಪಡ್ತಾರೆ, ಆನಂದ ಪಡ್ತಾರೆ, ಉಲ್ಲಾಸ ಪಡ್ತಾರೆ. ಒಂದ್ ವೇಳೆ ಇಲ್ಲಿಯೇ ಆ ಆನಂದದ ಅನುಭವವನ್ನು ಅಥವಾ ಆ ಒಂದು ಪ್ರಾಕ್ಟೀಸ್ ಅನ್ನ ಮಾಡದೆ ಹೋದ್ರೆ ಅಲ್ಲಿ ಏನು ಮಾಡಕ್ ಸಾಧ್ಯ ಇಲ್ಲ. ಹೇಗೂ ಪ್ರಿಯರೇ, ಈ ದಿವಸದಲ್ಲಿ ಅಬ್ರಹಾಮನ ಕುರಿತು ನಾವು ನೋಡ್ತೇವೆ. ಸತ್ಯವೇದದಲ್ಲಿ ಬಹು ಪ್ರಾಮುಖ್ಯವಾದಂತ 7 ಜನರಿದ್ದಾರೆ. ಸೊ ಮೇನ್ ಕ್ಯಾರೆಕ್ಟರ್ಸ್ ಆಫ್ ದ ಬೈಬಲ್ ಅಂತ ಹೇಳಿ ನಾವು ಕರೀತೇವೆ. ಅದರಲ್ಲಿ ಅಬ್ರಹಾಮನು 2ನೇವನು. ಅದರ ಮೊದಲನೇವರು ಯಾರಿರಬಹುದು? ಆದಾಮ, ಅಬ್ರಹಾಮ, ಮೋಶೆ, ದಾವೀದ. ಈ 4 ಜನರು ಹಳೆ ಒಡಂಬಡಿಕೆಯವರು. ಆಮೇಲೆ ಹೊಸ ಒಡಂಬಡಿಕೆಗೆ ಬರುವಾಗ ಬ್ಯಾಪ್ಟಿಸ್ಮ್ ಕೊಡ್ತಕ್ಕಂಥ ಯೋಹಾನ, ಜಾನ್ ದ ಬ್ಯಾಪ್ಟೈಸ್ಡ್ ಅಂತ ಕರೀತೀವಿ. 2ನೇದಾಗಿ ಪೇತ್ರ, 3ನೇದಾಗಿ ಪೌಲ. ಹೀಗೆ ಸತ್ಯವೇದದಲ್ಲಿ ಸುಮಾರು 7 ಜನರು ಮುಖ್ಯವಾಹಿನಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ. ಇವರ ಚರಿತ್ರೆಯನ್ನ ನಾವು ಎಷ್ಟು ಓದಿದ್ರೂ ಕಡಿಮೆನೆ. ದೇವರು ಇವರೆಲ್ಲರನ್ನ ನಮಗೆ ಯಾಕೆ ಇಟ್ಟಿದ್ದಾನೆ ಅಂತ ಹೇಳಿ ಅನ್ನೋದಾದ್ರೆ, ಅವರ ಮೂಲಕವಾಗಿ ನಾವು ದೇವರ ಮಾರ್ಗದಲ್ಲಿ ನಡೆಯುವವರಾಗಿ, ದೇವರು ಅವರನ್ನು ಯಾವ ರೀತಿ ತನ್ನ ಯೋಜನೆಯನ್ನ ಕಾರ್ಯರೂಪಕ್ಕೆ ತರುವುದಕ್ಕೋಸ್ಕರವಾಗಿ ಉಪಯೋಗಿಸಿಕೊಂಡನೋ ಅದೇ ರೀತಿಯಿಂದ ನಮ್ಮನ್ನು ಕೂಡ ದೇವರು ತನ್ನ ಯೋಜನೆಯನ್ನ ಕಾರ್ಯರೂಪಕ್ಕೆ ತರುವುದಕ್ಕಾಗಿ ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ಅವರನ್ನ ಕತ್ತಲೆಗಳಿಂದ ಹೊರಗೆ ಕರೆದು ಬೆಳಕಿನಲ್ಲಿ ಸೇರಿಸಿದ ಆತನಾದ ಕರ್ತನು ನಮ್ಮನ್ನು ಕೂಡ ಕತ್ತಲೆಗಳಿಂದ ಹೊರಗೆ ಕರೆದು ಬೆಳಕಿನಲ್ಲಿ ಸೇರಿಸಿದ್ದಾನೆ. ಹಲ್ಲೆಲೂಯಾ! ಎಂತ ಅದ್ಭುತವಾದಂತಹ ಒಂದು ಸತ್ಯ ಪ್ರಿಯ. ಸೊ ನನ್ನ ಜೀವಿತದ ಬಗ್ಗೆ ಒಂದು ಘಟನೆ ಹೇಳುವುದಕ್ಕಾಗಿ ನಾನು ಇಷ್ಟಪಡ್ತೇನೆ. ನಾನು ಮುಂಬೈಯಲ್ಲಿದ್ದೆ. ನನ್ನ ಜೊತೆ ಇರ್ತಕ್ಕಂಥವರೆಲ್ಲರೂ ಕುಡುಕರೇ. ಒಂದು ದಿನ ಕೂಡ ನಾನು ಕುಡಿಯಲಿಲ್ಲ. ಆದರೆ ದೀಪಾವಳಿಗೆ ಒತ್ತಾಯಪೂರ್ವಕವಾಗಿ ನನಗೆ ಕೂಡಿಸಿಬಿಟ್ರು. ಕುಡಿದ್ಬಿಟ್ಟೆ. ನಾನು ಎಲ್ಲಿದ್ದೀನಿ ಅಂತೇಳಿ ಗೊತ್ತಾಗ್ಲಿಲ್ಲ. ಒಂದು ದಿನ 3 ದಿವಸ ಮಲಗಿದ್ದೀನಂತೆ ನಾನು. ಎಲ್ಲ ಇದೇನಂತ ಮತ್ತು ಇಂಟಾಕ್ಸಿಕೇಟ್ ಕಡಿಮೆ ಆಗ್ತಾ ಬಂದ ಹಾಗೆ ಕಾಲಿನಲ್ಲಿ ಏನೋ ಒಂಥರ ಚುರು 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 ಅಂತ ಇದೆ. ಕಾಲಿನಲ್ಲಿ ಏನ್ ಚುರು 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 ಅಂತ ಇದೆ ಅಂತ ಹೇಳಿ ಹಾಗೆ ಕಣ್ಣುಚ್ಚಿಕೊಂಡು ಎದ್ದು ನೋಡಿದ್ರೆ 2 ಪಾದಗಳು ರಕ್ತ ಸುರಿತಾ ಇದೆ. ನನ್ನ ಪಾದಗಳಿಗೆ ಹೊಸ ಚರ್ಮ ಇದೆ. ಯಾಕೆ ಗೊತ್ತರ? ನಾನು ಕುಡಿದು ಇಂಟಾಕ್ಸಿಕೇಟ್ ಆದಾಗ ನನ್ನ ಜೊತೆ ಇದ್ರಲ್ಲ ಇವರೆಲ್ಲ ಉತ್ತಮ ಸ್ನೇಹಿತರು ತಗೊಂಡೋಗಿ ಮೀನ್ ಮಾರ್ಕೆಟ್ನಲ್ಲಿ ಬಿಟ್ಬಿಟ್ರು. ನನಗೆ ಆ ಮೀನ್ ಮಾರ್ಕೆಟ್ನಲ್ಲಿಯೇ ಮಲ್ಕೊಂಡ್ಬಿಟ್ಟೆ ಸುಮಾರು 3 ದಿವಸ. ನೋಡಿದ್ರೆ ಫುಲ್ ಪಾದ ಎಲ್ಲ ಇಲಿಗಳು ತಿಂದ್ಬಿಟ್ಟಿವೆ. ಕತ್ತಲೆಯ ಜೀವಿತ, ಅಸಹ್ಯವಾದಂತಹ ಜೀವಿತ. ಅಂದಿನಿಂದ ಕುಡುಕತನ ಪ್ರಾರಂಭ ಮಾಡಿದ್ರು. ಬಟ್ ದೇವರು ಬಹಳ ಅದ್ಭುತವಾದಂತಹ ರೀತಿಯಿಂದ ನಾನು ಅದರಲ್ಲಿ ಅಡಿಕ್ಟ್ ಆಗುವುದಕ್ಕಿಂತ ಮುಂಚಿತವಾಗಿ ಮೇಲಕ್ಕೆತ್ತಿದ್ರು. ಚಪ್ಪಾಳೆ ತಟ್ಟಿ ದೇವರನ್ನ ಮೇಲೆ. ಈ ರೀತಿ ದೇವರು ಪ್ರತಿಯೊಬ್ಬೊಬ್ಬರಾದಂತ ನಮ್ಮನ್ನು ಒಂದಿಲ್ಲ ಒಂದು ರೀತಿಯಿಂದ ಆಶೀರ್ವದಿಸಿ ಆ ಪಾಪದ ಕತ್ತಲೆಯೊಳಗಿಂದ ಹೊರಗೆ ತಂದಿದ್ದರು. ಅಬ್ರಹಾಮನ ವಿಷಯದಲ್ಲಿ ನಾವು ನೋಡುವುದಾದ್ರೆ ಇವನು ವಾಸವಾಗಿದ್ದಂತಹ ಸ್ಥಳದ ಹೆಸರು ಊರ್ ಎಂಬುದಾಗಿ. ಊರ್ ಮತ್ತು ಊಜ್ ಈ 2 ಒಂದೇ ಕಡೆ ಇರ್ತಕ್ಕಂಥವುಗಳು. ನಂತರದಲ್ಲಿ ಈ ಸ್ಥಳಗಳಿಗೆ ಮೆಸೊಪೊತಾಮಿಯಾ ಅಂತ ಹೇಳಿ ಕರೆದ್ರು. ಈಗ ಈ ಸ್ಥಳಗಳ ಬಗ್ಗೆ ನಾವು ಗಮನಿಸುವುದಾದ್ರೆ ಇದು ಇರಾನ್ ಮತ್ತು ಇರಾಕ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಬ್ರಹಾಮನು ಜೀವಿಸಿದಂತ ಕಾಲ ಕ್ರಿಸ್ತ ಪೂರ್ವ 2166, 2166 ಇಯರ್ಸ್ ಬ್ಯಾಕ್. ಯೇಸು ಕ್ರಿಸ್ತನು ಜನಿಸುವುದಕ್ಕಿಂತ ಮುಂಚಿತವಾಗಿ 2166 ಅಂದ್ರೆ ಇವತ್ತಿಗೆ ಎಷ್ಟು ವರ್ಷಗಳಾದವು? 4186 ವರ್ಷ. ಒಂದು ವಾಕ್ಯ ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನ. ನಂಬಿಕೆ ಎಂದರೆ ಹೇಬೆಲನು ಕಾಯನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಯನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತನಾಡುತ್ತಾನೆ. ಅಲ್ಲಿ ಆ ಪದವನ್ನು ಮಾತ್ರ ನಾವು ತೆಗೆದುಕೊಳ್ಳೋಣ. ಅವನು ಸತ್ತಿದ್ದರು. ಈಗ ಆ ಜಾಗದಲ್ಲಿ
ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿರುವಂತಹ ಎಲ್ಲ ಕ್ಯಾರೆಕ್ಟರ್ಸ್ ಗಳನ್ನು ನೀವು ತೆಗೆದುಕೊಳ್ಳ್ರಿ. ಅಲ್ಲಿ ಕಾಯಿನನ್ನು ಹೊರತುಪಡಿಸಿ ಸಾರಾ ಮತ್ತು ರಹಾಬ ಇವರಿಬ್ಬರಿದ್ದಾರೆ ಹೆಣ್ಣು ಮಕ್ಕಳು. ಆ ಇಬ್ಬರು ಸ್ತ್ರೀಯರನ್ನು ಒಳಗೊಂಡು 14 ಜನರ ಹೆಸರುಗಳು ಬರೆಯಲಾಗಿದೆ. ಆಮೇಲೆ ಇಸ್ರಾಯೇಲರು ಅಂತೇಳಿ ಬಹುವಚನದಿಂದ ಬರೆಯಲಾಗಿದೆ. ಮುಂದೆ ಅವರು 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 ಅನ್ನುವಂತ ಈ ಪದಗಳನ್ನ ನಾವು ನೋಡುವುದಾದ್ರೆ, ಪ್ಲೂರಾಲಿಟಿ ನೋಡುವುದಾದ್ರೆ 33 ಸಾರಿ ಪ್ಲೂರಾಲಿಟಿ ಬಗ್ಗೆ ಬರೆಯಲಾಗಿದೆ. ಹೀಗಾಗಿ ನಾವು ಇಬ್ರಿಯ 11:4 ವಚನವನ್ನು ನೋಡುವಾಗ ಅಲ್ಲಿ ಕೇವಲ ಹೇಬೇಲಿನ ಬಗ್ಗೆ ಬರೆಯಲಾಗಿದೆ. ಅದನ್ನು ನಾವು ಪಕ್ಕಕ್ಕಿಟ್ಟು ಅವರು ಅಂತ ಹೇಳಿ ಮಾಡಿ, ಅವರು ಮಾಡಿದಂತ ಕಾರ್ಯಗಳನ್ನ ಅವರು ಸತ್ತಿದ್ದರೂ ಕೂಡ ಇವತ್ತು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಹೌ ಮೆನಿ ಇಯರ್ಸ್? ಸಿನ್ಸ್ 4186 ಇಯರ್ಸ್. ಅಬ್ರಾಹ್ಮನ್ ಕುರಿತಾಗಿದ್ದಿರಬಹುದು, ದಾವೀದನ ಕುರಿತಾಗಿದ್ದಿರಬಹುದು, ಪೌಲಶೀಲರ ಕುರಿತಾಗಿದ್ದಿರಬಹುದು, ಬಾನರ ಕುರಿತಾಗಿದ್ದಿರಬಹುದು, ಅಪೊಸ್ತಲರ ಕುರಿತಾಗಿರ್ಬಹುದು, ಯಾರೇ ಕುರಿತಾಗಿದ್ದಿರಬಹುದು. ಹೀಗೆ ದೇವರು ನಮ್ಮನ್ನು ಅವರ ಕ್ಯಾರೆಕ್ಟರ್ಸ್ ಗಳನ್ನ ಅಭ್ಯಾಸ ಮಾಡುವುದರ ಮೂಲಕ ನಾವು ಈ ಅಂತ್ಯ ದಿವಸಗಳಲ್ಲಿ ದೇವರು ಅವರನ್ನು ಯಾವ ರೀತಿಯಿಂದ ತನ್ನ ಯೋಜನೆಯನ್ನು ಪರಿಪೂರ್ಣ ಮಾಡುವುದಕ್ಕಾಗಿ ಈ ಪ್ರಪಂಚದಲ್ಲಿ ಉಪಯೋಗಿಸಿಕೊಂಡನೋ ಅದೇ ರೀತಿಯಿಂದ ದೇವರು ನನ್ನನ್ನು ಕೂಡ ಉಪಯೋಗಿಸಿಕೊಳ್ಳುತ್ತಾನೆ ಎಂಬುವಂತ ಶ್ರದ್ಧಾಭಾವನೆಯಿಂದ ಆತನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ದೇವರು ಅಪೇಕ್ಷಿಸಿದಂತವನಾಗಿಯೇ ಈ ಕ್ಯಾರೆಕ್ಟರ್ಸ್ ಗಳ ಬಗ್ಗೆ ಸತ್ಯವೇದದಲ್ಲಿ ನಮಗೆ ಬರಬೇಕಿದ್ದಾನೆ. ಬಹಳ ಅದ್ಭುತವಾದಂತಹ ಒಂದು ಸತ್ಯ. ಇವತ್ತು ಅನೇಕ ಗ್ರಂಥಗಳು ನಮಗೆ ಹೆಡ್ ನಾಲೆಜ್ ಕೊಡಬಹುದು, ಆದರೆ ಹೃದಯವನ್ನು ಮಾರ್ಪಡಿಸಿ ನೈತಿಕ ಜೀವಿತದಲ್ಲಿ ಜೀವಿಸುವುದಕ್ಕೋಸ್ಕರವಾಗಿ ಕೊಡ್ತಕ್ಕಂಥ ಮಾರ್ಗದರ್ಶನ ಇರುವಂತದ್ದು ಒಂದೇ ಒಂದು ಪುಸ್ತಕ, ಅದು ಸತ್ಯವೇದ. ಹಾಗಾಗಿ ಈ ಕಲ್ದೆಯ ಊರಂತಕ್ಕಂಥ ಪಟ್ಟಣದೊಳಗಿಂದ ಅಬ್ರಹಾಮನನ್ನ ದೇವರು ಕರೆದಂತ ಸಂಗತಿಯನ್ನ ನಾವು 12ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರಿಯರೇ. ಅಬ್ರಹಾಮ ಅಂತಕ್ಕಂಥ ಹೆಸರು ಸತ್ಯವೇದದಲ್ಲಿ ಸುಮಾರು 308 ಸಾರಿ ಬರೆಯಲಾಗಿದೆ. ಎಷ್ಟು ಸಾರಿ ಬರೆಯಲಾಗಿದೆ? 308 ಸಾರಿ ಬರೆಯಲಾಗಿದೆ. ಅಬ್ರಹಾಮನಿಗೆ ದೇವರ ಕುರಿತು, ನಿಜ ದೇವರ ಕುರಿತು 3 ವ್ಯಕ್ತಿಗಳು ಸ್ವಾರ್ಥ ಹೇಳಿದ್ದಾರೆ ಎಂಬುದಾಗಿ ಸತ್ಯವೇದದ ಪಂಡಿತರು ತಿಳಿಸಿದ್ದಾರೆ. ಅದರಲ್ಲಿ ಮೊದಲನೆಯವನು ಯೋಬ ಎಂಬುದಾಗಿ, ಎರಡನೇದಾಗಿ ಶೇಮ ಎಫೆಕ್ಟ್ ಅಂತ ಕರಿತೀವಲ್ಲ, ಶೇಮ ಒಂದು ವೇಳೆ ಹೇಳಿದ್ದಿರಬಹುದು ಎಂಬುದಾಗಿ, ಮೂರನೇದಾಗಿ ಮೆಲ್ಕಿಜೆದೇಕ ಎಂಬುದಾಗಿ. ಈ ಮೂವರಲ್ಲಿ ಯಾರೋ ಒಬ್ರು ಅಬ್ರಹಾಮನಿಗೆ ನಿಜ ದೇವರ ಬಗ್ಗೆ ತಿಳಿಸಿದ್ದಾರೆ. ಹಾಗಾಗಿ ಹಳೆ ಒಡಂಬಡಿಕೆಯಲ್ಲಿ ಅಬ್ರಹಾಮನ ಹೆಸರು 234 ಸಾರಿ ಬರೆಯಲಾಗಿದೆ. ಹೊಸ ಒಡಂಬಡಿಕೆಯಲ್ಲಿ 74 ಸಾರಿ ಬರೆಯಲಾಗಿದೆ. ಹೀಗೆ ಒಟ್ಟು ಸತ್ಯವೇದದಲ್ಲಿ 308 ಸಾರಿ ಅಬ್ರಹಾಮನ ಹೆಸರು ಬರೆಯಲಾಗಿದೆ. ಈ ಹೆಸರುಗಳು ಹಳೆ ಒಡಂಬಡಿಕೆಯ ಪುಸ್ತಕದಲ್ಲಿ 16 ಪುಸ್ತಕಗಳಲ್ಲಿದೆ. 16 books containing the name of Abraham. ಹೊಸ ಒಡಂಬಡಿಕೆಯಲ್ಲಿ 11 ಪುಸ್ತಕಗಳು ಅಬ್ರಹಾಮನ ಹೆಸರು ಬರೆಯಲಾಗಿದೆ. ದೇವರು ಅಬ್ರಹಾಮನ ನಿಮಿತ್ತವಾಗಿ ಇಸ್ರಾಯೇಲ್ ದೇಶದಲ್ಲಿದ್ದಂಥ ಕೊನೆಯ ಅರಸ, ಅವನ ಹೆಸರು ಬರೆಯಲಾಗಿದೆ ಯೆಹೋವಾಹಾಜ ಅಂತ. ಅಲ್ಲಿಯವರೆಗೂ ಇಸ್ರಾಯೇಲ್ ದೇಶವನ್ನು ಪರಿಪಾಲನೆ ಮಾಡಿ. 2ನೇ ಅರಸಗಳ ಪುಸ್ತಕ 13-23ನೇ ವಚನದಿಂದ ನಾವು ನೋಡುವಂತವರಾಗಿದ್ದೇವೆ. ಯಾಕೆ ಇದೆಲ್ಲ ಹೇಳ್ತಾ ಇದ್ದೇನೆ? ಈ ಮೊದಲು ಒಂದು ವೇಳೆ ನೀವು ತಿಳ್ಕೊಂಡಿದ್ರೆ ದೇವರಿಗೆ ಸ್ತೋತ್ರ, ತಿಳ್ಕೊಳ್ಳದೆ ಹೋಗಿದ್ರೆ ಇನ್ನು ಮುಂದೆ ತಿಳಿದುಕೊಂಡು ನಾವು ಎಂಥ ಮೂಲ ಪಿತೃವನ್ನು ಹಿಂಬಾಲಿಸ್ತಾ ಇದ್ದೇವೆ ಅನ್ನುವಂಥದ್ರ ಕುರಿತು ಹೆಚ್ಚಳ ಪಟ್ಟುಕೊಳ್ಳುವುದಕ್ಕಾಗಿ, ಸಂತೋಷ ಪಟ್ಟುಕೊಳ್ಳುವುದಕ್ಕಾಗಿ, ದೇವರಿಗೆ ಮಹಿಮೆ ಪಡಿಸುವುದಕ್ಕಾಗಿ ಈ ಸಂಗತಿಗಳನ್ನು ತಿಳಿಸ್ತಾ ಇದ್ದೇವೆ. ಆಕ್ಚುಲಿ ನಾನು ಈ ಪವರ್ ಪ್ರೆಸೆಂಟೇಷನ್ ಮಾಡಬೇಕಂತ ಹೇಳಿತ್ತು, ಆದರೆ ಸಮಯ ಸಾಕಾಗಲಿಲ್ಲ. ಇದಕ್ಕಿದ್ದಾಗಿ ಪಾಸ್ಟರ್ ಅವರು ಫೋನ್ ಮಾಡಿ ಇವತ್ತು ಬೆಳಗಿನ ಸಂದೇಶ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು. ನೋಡಿ, ಊರಂತಕ್ಕಂಥ ಪಟ್ಟಣದಲ್ಲಿ ಒಂದು ವಿಶೇಷವಾದಂತ ಎದ್ದು ಕಾಣುವಂತ ಬಿಲ್ಡಿಂಗ್ ಇತ್ತು. ಅದರ ಹೆಸರು ಜಿಗ್ಗುರಾಟ್ ಅಂತೇಳಿ ಕರೀತಾರೆ. ಅದಕ್ಕೆ ಟೆಂಪಲ್ ಆಫ್ ಗಾಡ್ ಅಂತೇಳಿ ಹೆಸರಿದೆ. ಅದು ಫೋಟೋ ಎಲ್ಲ ಇದೆ. ಎಲ್ಲ ರೂಯಿನ್ಸ್ ಎಲ್ಲ ಹಾಳಾಗ್ಬಿಟ್ಟಿದೆ. ಅದೇ ಸಂದರ್ಭದಲ್ಲಿ ಊರನ್ನುವಂತಹ ಪಟ್ಟಣದಲ್ಲಿ 2 ಪ್ರಮುಖ ದೇವಸ್ಥಾನಗಳಿದ್ದವು. ಆ ಪ್ರಮುಖ ದೇವಸ್ಥಾನಗಳ ಕುರಿತು ಬರೆಯಲಾಗಿದೆ. ಒಂದರ ಹೆಸರು ನನ್ನಾರ್ ಅಂತ ಹೇಳಿ. ನನ್ನಾರ್ ಅಂತ ಹೇಳಿದ್ರೆ ಚಂದ್ರದೇವರು. ಮೇಲೆ ನಾವು ಹುಣ್ಣಿಮೆ ದಿವಸದಲ್ಲಿ ನೋಡ್ತಕ್ಕಂಥ ಚಂದ್ರನೋ ಮತ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಚಂದ್ರನಿಗಾಗಿ ಒಂದು ದೇವಸ್ಥಾನವನ್ನು ಕಟ್ಟಿದ್ರು. ಇನ್ನೊಂದು ದೇವಸ್ಥಾನ ಇತ್ತು, ಅದಕ್ಕೆ ನಿಂಗಲ್ ಅಂತ ಹೇಳಿ ಕರೀತಾ ಇದ್ರು. ನಿಂಗಲ್ ಅಂತ ಹೇಳಿದ್ರೆ ಚಂದ್ರನ ಹೆಂಡತಿ. ನಮ್ಮ ಜನ ಹೆಂಗಿದ್ದಾರೆ ನೋಡ್ರಿ.
ಗಂಡಗೊಂದು ದೇವಸ್ಥಾನ, ಹೆಣ್ಮಗಳಿಗೊಂದು ದೇವಸ್ಥಾನ. ನಾನು ಯಾವುದು ಕೆಂಪಾಪುರದಲ್ಲಿ ಒಂದು ಸಾರಿ ಹೋಗ್ತಾ ಇದ್ದೆ. ಯಾವತ್ತೂ ನೋಡಿರಲಿಲ್ಲ ನಾನು. ನಮ್ಮ ರಾಜ್ಯದ 30 ಜಿಲ್ಲೆಗಳನ್ನು ಸುತ್ತ ಹಾಕಿದ್ದೇನೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಸುಮಾರು 26 ರಾಜ್ಯಗಳಿಗೆ ನಾನು ಪ್ರಯಾಣ ಮಾಡಿದ್ದೇನೆ. ಆದರೂ ಕೂಡ ಬೆಂಗಳೂರಿನಲ್ಲಿರುವಂತಹ ಕೆಂಪಾಪುರದಲ್ಲಿರುವಂತಹ ದೇವಸ್ಥಾನ ಇಲ್ಲಿ ನೋಡಿರಲಿಲ್ಲ. ಕರೆಕ್ಟ್ ಕಾರ್ನರ್ನಲ್ಲಿದೆ. ಅಲ್ಲಿ ನೀವು ನೋಡಬಹುದು, ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ. ಏನಂತ ಹೇಳ್ಬಿಟ್ಟು 7 ಮಕ್ಕಳ ತಾಯಿಯ ದೇವಾಲಯ. ಎಷ್ಟು ಮಕ್ಕಳು? ದೇವಿಯರು ಕೂಡ ಗಂಡಂದ್ರ ಜೊತೆಯಲ್ಲಿ ಸಂಸಾರ ಮಾಡಿ ಮಕ್ಕಳನ್ನು ಹೆರುತ್ತಾರೆ. ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವಾಗ? 1947ನೇ ಇಸ್ವಿ ಅಲ್ರಿ. ಆ ಟೈಮ್ನಲ್ಲಿ ನಮ್ಮ ಭಾರತ ದೇಶದ ಜನಸಂಖ್ಯೆ ಎಷ್ಟಿತ್ರಿ? 30 ಕೋಟಿ. ದೇವರುಗಳು ಎಷ್ಟಿತ್ತು? 133 ಕೋಟಿ ಸರ್. ಈಗಿನ ಜನಸಂಖ್ಯೆ 134 crores. Am I right? ನೋಡ್ರಿ, 1947ರಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆ ಬರೀ 33 ಕೋಟಿ. ದೇವರುಗಳು ಎಷ್ಟಿದ್ರು? 133 ಕೋಟಿ. ಆದ್ರೆ 133 ಕೋಟಿ ದೇವರುಗಳಿಗೂ ಕೂಡ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಕ್ಕಾಗಲಿಲ್ಲ. 133 ಕೋಟಿ ದೇವತೆಗಳಿಗೂ ಕೂಡ ರೋಗದಿಂದ ಬಿಡುಗಡೆ ಮಾಡೋದಕ್ಕಾಗಲಿಲ್ಲ. 130 ಕೋಟಿ ದೇವತೆಗಳಿಗೂ ಕೂಡ ಇವತ್ತು ಕೊರೋನಾದಿಂದ ದೇಶವನ್ನು ಮುಕ್ತಿ ಮಾಡೋದಕ್ಕಾಗ್ತಾ ಇಲ್ಲ. ಯಾಕೆ? ನೋಡ್ರಿ ಹೆಂಗಿದ್ದಾರೆ ನಮ್ಮ ಪೂರ್ವಜರು. ಹೆಂಡತಿಗೊಂದು ದೇವರು, ಗಂಡಗೊಂದು ದೇವರು, ಮಗಳಿಗೊಂದು ದೇವರು, ಮಗಳಿಗೊಂದು ದೇವರು. ಇನ್ನು ಕೆಲವು ವಿಷಯಗಳು ಹಾಸ್ಯಾಸ್ಪದವಾದಂಥ, ಅಸಹ್ಯವಾದಂಥ ಸಂಗತಿಗಳು ಕೂಡ ನೋಡಿದ್ದೀವಿ ನಾವು. ಅದೆಲ್ಲ ಹೇಳುವಂಥದ್ದು ಬೇಡ. ಇಂಥ ಸ್ಥಳದಲ್ಲಿ ಯಾರಿದ್ದಾರೆ? ಅಬ್ರಾಹ್ಮನ್ ಇದ್ದಾರೆ. ಅವನ ತಂದೆ ಹೆಸರು ತೆರಹ ಅಂತೇಳಿ. ತೆರ ಅಂದ್ರೆ ಅರ್ಥ ಶಾಪಗ್ರಸ್ತ, ಆಡು. ನೋಡ್ರಿ, ದೇವರ ವಾಕ್ಯಕ್ಕೆ ನಾವು ಸಂಪೂರ್ಣವಾಗಿ ಮಾನ್ಯತೆ ಕೊಟ್ಟು ಗಮನಿಸುವುದಾದ್ರೆ, ಆ ಒಂದು ಮೂರ್ತಿ ಪೂಜಕರ ಮಧ್ಯದಲ್ಲಿರ್ತಕ್ಕಂಥ ಈ ವ್ಯಕ್ತಿಯನ್ನು ಅವರ ತಂದೆ ಮೂರ್ತಿಗಳನ್ನು ಮಾಡ್ತಾ ಇದ್ದನು ಎಂಬುದಾಗಿ ಸತ್ಯವೇದದ ಪಂಡಿತರು ತಿಳಿಸ್ತಾರೆ. ಮೂರ್ತಿಗಳನ್ನ ಮಾಡಿ ಮಾರಾಟ ಮಾಡ್ತಾ ಇದ್ದಂತ ವ್ಯಕ್ತಿಯ ಮಗನಾಗಿ ಜನಿಸಿದಂತ ಬ್ರಾಹ್ಮಣನ್ನ ದೇವರು ಒಂದು ದಿವಸ ಏನ್ ಮಾಡ್ತಾ ಇದ್ದಾನೆ? ಕರೀತಾ ಇದ್ದಾನೆ. ಬ್ರಾಹ್ಮ, ನೀನು ಪೂಜಿಸುವಂತ ಈ ಮೂರ್ತಿಗಳಲ್ಲಿ ದೇವರಿಲ್ಲ. ನೀನು ಆರಾಧನೆ ಮಾಡ್ತಕ್ಕಂಥ ಈ ವಿಗ್ರಹಗಳಲ್ಲಿ ಜೀವ ಇಲ್ಲ. ಅವಕ್ಕೆ ಕೈ ಇದೆ, ಕೆಲಸ ಮಾಡುವುದಿಲ್ಲ. ಕಾಲಿವೆ, ನಡೆಯುವುದಿಲ್ಲ. ಕಣ್ಣಿವೆ, ನೋಡುವುದಿಲ್ಲ. ಕಿವಿ ಇದೆ, ಕೇಳಿಸಿಕೊಳ್ಳುವುದಿಲ್ಲ. ಬಾಯಿದೆ, ಮಾತಾಡುವುದಿಲ್ಲ. ಗಂಟಲಿದೆ, ಅದರಲ್ಲಿ ಶಬ್ದವೇ ಇಲ್ಲ. ಹೀಗಿರುವಾಗ ನಾನು ಅವುಗಳಿಂದ ನಿನ್ನನ್ನು ಹೊರಗೆ ಕರೆದು ಜೀವಸ್ವರೂಪನಾದಂಥ ದೇವರು ಯಾರು ಎಂಬುವಂಥದ್ದನ್ನು ನಿನಗೆ ತೋರಿಸಿಕೊಟ್ಟು ನಿನ್ನನ್ನು ಆಶೀರ್ವಾದ ಹೊರಗೆ ಬಾ ಎಂಬುದಾಗಿ ಕರೆದಾಗ ನಾನು ನೆನೆಸ್ತೇನೆ, ಭಾರತಿಮಾಯ ಯೇಸು ಸ್ವಾಮಿಯನ್ನು ಕರೆದ ತಕ್ಷಣ ಹೆಂಗೆ ಎದ್ದನೋ ಆ ರೀತಿಯಿಂದ ಅಬ್ರಹಾಮನು ದೇವರು ಕರೆದಾಕ್ಷಣ ತಟ್ಟನೆ ಎದ್ದು ಆತನನ್ನು ಹಿಂಬಾಲಿಸುವುದಕ್ಕಾಗಿ ಪ್ರಾರಂಭ ಮಾಡಿದನು ಎಂಬುದಾಗಿ ನೋಡ್ತೇವೆ. ದೇವರು ಅಬ್ರಹಾಮನಿಗೆ ಕರೆದಾಗ ಸುಮಾರು 7 ವಿಷಯಗಳನ್ನು ತಿಳಿಸಿತು. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ ದಯಮಾಡಿ 3 ಮತ್ತು 4 ವಚನಗಳನ್ನು 2 ಮತ್ತು 3 ವಚನಗಳನ್ನು ಓದ್ರಿ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಮೊದಲನೇದಾಗಿ, ಎರಡನೇದಾಗಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಮೂರನೇದಾಗಿ, ನಾಲ್ಕನೇದಾಗಿ ನೀನು ಆಶೀರ್ವಾದದ ನಿಧಿಯಾಗುವಿ. ನಿನ್ನನ್ನು ಹರಿಸುವವರನ್ನು ಹರಿಸುವೆನು. ಐದನೇದಾಗಿ ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ಆರನೇದಾಗಿ, ಏಳನೇದಾಗಿ ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟು. ಇದೇ ಮಾತನ್ನು ಸ್ಟೆಫನನು ಅಪೊಸ್ತಲರ ಕೃತ್ಯಗಳ ಪುಸ್ತಕ 7ನೇ ಅಧ್ಯಾಯದಲ್ಲಿ ರಿಪೀಟ್ ಮಾಡಿದ್ದಾನೆ. ದೇವರು ನಮ್ಮ ಮೂಲ ಪಿತೃವಾದಂತಹ ಬ್ರಾಹ್ಮಣನ ಕಲ್ದಿಯರ್ ಊರನ್ನುವಂತ ಪ್ರಾಂತದಿಂದ ಹೊರಗೆ ಕರೆದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ದೇವರು ಅಬ್ರಹಾಮನಿಗೆ ನೀನು ನಿನ್ನ ಸ್ವದೇಶವನ್ನು, ನಿನ್ನ ಬಂಧು ಬಳಗವನ್ನು, ನಿನ್ನ ಎಲ್ಲ ಸ್ವಜನರನ್ನ, ಆಸ್ತಿ ಪಾಸ್ತಿ ಎಲ್ಲವನ್ನು ಕೂಡ ಬಿಟ್ಟು ನನ್ನನ್ನು ಹಿಂಬಾಲಿಸಬೇಕೆಂಬುದಾಗಿ ಹೇಳಿದನು.
ಅಬ್ರಾಮನು ಒಂದು ಸ್ಮಾಲ್ ಮಿಸ್ಟೇಕ್ ಮಾಡ್ತಾನೆ. ಏನದು ಮಿಸ್ಟೇಕು? ನಾಹೋರನ ಮಗನಾದ, ಅಂದ್ರೆ ತನ್ನ ತಮ್ಮನ ಮಗ ಅಂತ ಹೇಳಿದ್ರೆ ಲೋಟ ಅಬ್ರಾಹ್ಮನಿಗೆ ಏನಾಗಬೇಕು? ತಮ್ಮ. ಬಟ್ ಅವನನ್ನು ದತ್ತು ತೆಗೆದುಕೊಂಡು ತಂದೆ ಸತ್ತ ಮೇಲೆ ಪಾಪ ಯಾರಿದ್ದಾರೆ ಈ ವಿಚಾರ ನೋಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಮಾನವೀಯತೆಯ ದೃಷ್ಟಿಯಿಂದ ಅವನನ್ನ ತನ್ನ ಜೊತೆಯಲ್ಲಿ ಕರೆದುಕೊಂಡು ಬಂದ. ಒಂದು ವೇಳೆ ದೇವರು ನಾನು ಬೇಡವೆಂಬುದಾಗಿ ತಿಳಿಸಿರುವಂತಹ ವ್ಯಕ್ತಿಯನ್ನು ನೀನು ಕರ್ಕೊಂಡು ಬರ್ತಾ ಇದೆಯಲ್ಲ, ಎಲ್ಲರನ್ನು ಬಿಟ್ಟು ಬಾ ಅಂತ ಹೇಳಿದೆ ನಾನು. ಆದ್ರೆ ನೀನು ಅವನನ್ನು ಕರ್ಕೊಂಡು ಬರ್ತಾ ಇದೆಯಲ್ಲ ಎಂಬುದಾಗಿ ಪ್ರಾರಂಭದಲ್ಲಿ ತಿಳಿಸಿದ್ರೆ ಅವನು ಬಿಟ್ಟು ಬರ್ತಾ ಇದ್ದೇನೋ. ಅಂದ್ರೆ ದೇವರು ಹಾಗೆ ಹೇಳಿಲ್ಲ, ಈ ಅಲೋಡಿ. ಕಾರಣ ಏನು? ಮುಂದಿನ ದಿವಸಗಳಲ್ಲಿ ಅವನ ಮೂಲಕವೂ ಕೂಡ ನಮಗೊಂದು ಪಾಠ ಕಲಿಸಬೇಕೆಂಬುದಾಗಿ. ಹಾಗಾಗಿ ಅಬ್ರಹಾಮನು ಅವನನ್ನ ಕರೆದುಕೊಂಡು ಬಂದ. ಮುಂದೆ ನಾವು ನೋಡ್ತೇವೆ 14ನೇ ಅಧ್ಯಾಯಕ್ಕೆ ಬಂದಾಗ ಅವನ ಕುರಿದನಗಳು ಇವನ ಕುರಿ ಜಾಸ್ತಿ ಆಗ್ತಾ ಬಂತು. ಅವನ ಆಸ್ತಿ ಇವನ ಆಸ್ತಿ ಜಾಸ್ತಿ ಆಗ್ಕೊಂತ ಬಂತು. ಆಗ ಅವರ ಆಳುಗಳು ಇವರ ಆಳುಗಳು ಕೂಡಿ ಜಗಳ ಮಾಡ್ಕೊಳ್ಳೋದಕ್ಕಾಗಿ ಪ್ರಾರಂಭ. ಆಗ ಅಬ್ರಹಾಮನು ಲೋಟನನ್ನ ಅಗಲಬೇಕಾಯಿತು. ಪ್ರಿಯ ದೇವರ ಮಕ್ಕಳೇ, ಲೋಟನನ್ನ ಅಗಲಿದ ಮೇಲೆ ದೇವರು ಮತ್ತೆ ಅಬ್ರಹಾಮನಿಗೆ 15ನೇ ಅಧ್ಯಾಯದಲ್ಲಿ ಕಾಣಿಸಿಕೊಂಡ. ಅಲ್ಲಿ ಪುನಃ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ನೋಡಿ, ಅಬ್ರಹಾಮನನ್ನು ದೇವರು ಕರೆದಾಗ 70 ವರ್ಷದ ವಯಸ್ಸು, ಸಾರಳಿಗೆ 60 ವರ್ಷ ವಯಸ್ಸು. ಅಲ್ಲೇ ತನಕ ಇವರಿಗೆ ಒಬ್ಬ ಮಗನೂ ಇಲ್ಲ. ಒಬ್ಬ ಮಗನೂ ಇಲ್ಲದೆ ಇರುವಾಗ ದೇವರು ಅವರನ್ನು ಕರೆದು, ನಾನು ನಿಮ್ಮನ್ನ ಎಷ್ಟು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಮೂಲಕವಾಗಿ ಭೂಲೋಕದ ಎಲ್ಲ ಕುಲದವರೆಗೂ ಕೂಡ ನಾನು ಆಶೀರ್ವಾದ ಮಾಡುವ ಹಾಗೆ ನಿಮಗೆ ಆ ಸಂತತಿಯನ್ನು ಕೊಡು. ಏನೂ ಇಲ್ಲ, ಅತ್ಯಂತಿಸಿದೆ. ಸತ್ಯವೇದದಲ್ಲಿರುವಂತಹ ಈ ನಂಬಿಕೆಯ ವೀರರ ಕುರಿತು ಯಾಕೆ ಸತ್ಯವೇದ ಇಷ್ಟು ಎಂಫಸೈಸ್ ಆಗಿ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಏನು ಇಲ್ಲದೆ ಇರುವಾಗ ಅವರು ದೇವರನ್ನು ನೋಹನ್ ಬಗ್ಗೆ ನೀವು ನೋಡಿ. ದೇವರು ಈ ಭೂಲೋಕಕ್ಕೆ ಜಲಪ್ರಳಯವನ್ನು ಉಂಟು ಮಾಡುವಂತಹ ಸಮಯದವರೆಗೂ ಮಳೆ ಅಂದ್ರೆ ಏನಂತೇಳಿ ಗೊತ್ತಿರಲಿಲ್ಲ ಯಾರಿಗೂ. ಮಳೆ ಅನ್ನುವಂಥ ಪದದ ಬಗ್ಗೆಯೇ ಯಾರಿಗೂ ತಿಳಿದಿರಲಿಲ್ಲ. ಆ ಪದವನ್ನು ಯಾರು ಉಪಯೋಗಿಸ್ತಾ ಇರಲಿಲ್ಲ. ಭೂಮಿಯ ಮೇಲೆ ಮಂಜು ಬೀಳ್ತಾ ಇತ್ತು. ಆ ಮಂಜಿನಿಂದಾಗಿ ಬೆಳೆಯನ್ನು ಬೆಳೆದುಕೊಳ್ತಾ ಇದ್ರು. ಆದ್ರೆ ಆಕಾಶದಲ್ಲಿ ಮೋಡಗಳಾಗಿ ಆ ಮೋಡ ನೀರಾಗಿ ಸುರಿಯುವಂಥದ್ದನ್ನ ಯಾರು ಕೂಡ ಕಂಡಿರಲಿಲ್ಲ. ಯಾವಾಗ ಲೋಕದಲ್ಲಿ ಪಾಪ ಹೆಚ್ಚಾಗುತ್ತಾ ಬಂತು, ಆಗ ದೇವರು ನೋಹನನ್ನು ಕರೆದು, ನಾನು ದೇಶದ ಮೇಲೆ ಮಳೆಯನ್ನು ಸುರಿಸ್ತೇನೆ, ನೀನೊಂದು ನಾವೆಯನ್ನು ಕಟ್ಟಿಕೊಂಡು ನಿನ್ನ ಕುಟುಂಬ ಮಕ್ಕಳ ಜೊತೆಯಲ್ಲಿ ಅದರೊಳಗಿಂದ ತಪ್ಪಿಸಿಕೊಳ್ಬೇಕು ಎಂಬುದಾಗಿ ಹೇಳಿದಾಗ ನೋಹನ್ನು ದೇವರು ಹೇಳಿದಂತ ಮಾತನ್ನ ಒಪ್ಪಿಕೊಂಡಂತವನಾದನು, ಅಂದ್ರೆ ನಂಬಿದಂತವನಾದನು. ಆದ್ದರಿಂದಲೇ ನೋಹನಿಗೆ ದೇವರ ದಯ ದೊರಕಿತು. ನೋಹನನ್ನು ಕೂಡ ನೀತಿವಂತನೆಂಬುದಾಗಿ ಪರಿಗಣಿಸಲ್ಪಟ್ಟನು ಎಂಬುದಾಗಿ ಸತ್ಯವೇದದಲ್ಲಿ ನೋಡ್ತೇವೆ. ಏನು ಇಲ್ಲದೆ ಇರುವಾಗ. ಅದಕ್ಕಾಗಿ ನಾವು ಒಂದು ಹಾಡು ಕೂಡ ಹೇಳ್ತೀವಿ, ಇಲ್ಲದಿರುವಾಗ ಏನದು? ಇಲ್ಲದವುಗಳನ್ನು ಮಾಡೋ ದೇವರು, ಇಲ್ಲದವುಗಳನ್ನು ಇದ್ದ ಹಾಗೆ ಮಾಡೋ ದೇವರು. ಆತ ಯೇಸು ನನ್ನ ಯೇಸು ನನ್ನ ಇಲ್ಲದವುಗಳನ್ನು ಇದ್ದ ಹಾಗೆ ಮಾಡು. ಅಲ್ಲಿವರೆಗೂ ಮಳೆ ಇರಲಿಲ್ಲ, ಮಳೆ ಕೊಡ್ತೀನಿ ಅಂತ ಅದನ್ನ ನೋವನ್ನು ನಂಬಿದ. 70 ವರ್ಷಗಳ ಪ್ರಾಯ, ಸಾರಳಿಗೆ 60 ವರ್ಷ ಪ್ರಾಯ. ನಿನಗೆ ಸಂತಾನವನ್ನು ಉಂಟು ಮಾಡ್ತೀನಿ ಎಂಬುದಾಗಿ ದೇವರು ಹೇಳಿದ. ಎಲ್ಲ ಡಾಕ್ಟರ್ಗಳು ಕೈ ಬಿಟ್ಬಿಟ್ಟಿದ್ರು, ಎಲ್ಲ ಬಿಟ್ಬಿಟ್ಟಿದ್ರು. ಅಬ್ರಹಾಮ್ ಸ್ವತಃ ಹೇಳ್ತಾನೆ, ರೋಮಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ, ಸಾರಳಿಗೆ ದಿನ ತುಂಬಿ ಹೋಗಿತ್ತು. ಆಕೆಗೆ ಮಕ್ಕಳಾಗುವಂತ ಯಾವ ಚಾನ್ಸ್ ಕೂಡ ಇರಲಿಲ್ಲ. ರೋಮಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯಕ್ಕೆ ಹೋಗೋಣ, ದಯಮಾಡಿ ನೋಡೋಣ. ಇಲ್ಲಿ ನಾವು ಅಬ್ರಹಾಮನ 3 ಸ್ಟೇಜ್ಗಳನ್ನು ನೋಡ್ತೇವೆ. ದಯಮಾಡಿ ನನ್ನ ಜೊತೆಯಲ್ಲಿ ಕೋಆಪರೇಟ್ ಮಾಡಬೇಕೆಂಬುದಾಗಿ ಪ್ರೀತಿಯನ್ನು ಕೇಳ್ಕೊಳ್ತಾ ಇದ್ದೇನೆ. 4ನೇ ಅಧ್ಯಾಯ 19ನೇ ವಚನ. ನಾನು ನಿನ್ನನ್ನು ಅನೇಕ 4:19. ಅವನು ಹೆಚ್ಚು ಕಡಿಮೆ 400 ವರ್ಷದವನಾಗಿದ್ದು, 400 ಅಲ್ಲ 100 ವರ್ಷದವನಾಗಿದ್ದನು. ಓಕೆ, ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆ ಕುಂದಲಿಲ್ಲ. ಹಾಗಾಗಿ
ದೇವರು ಅಬ್ರಹಾಮನನ್ನು ಕರೆದಾಗ ಅವನು ವಿಶೇಷವಾದಂತಹ ಕುಂದದ ನಂಬಿಕೆಯೊಂದಿಗೆ ದೇವರನ್ನು ಹಿಂಬಾಲಿಸುವುದಕ್ಕಾಗಿ ಪ್ರಾರಂಭ ಮಾಡಿದನು. ಅದಕ್ಕೆ ನಾವು ಹೇಳ್ತೇವೆ ಸ್ಟೇಬಲ್ ಫೇತ್ ಅಂತ. ಕುಂದದ ನಂಬಿಕೆ, ದೃಢವಾದಂತ ನಂಬಿಕೆ. ಈ ದೃಢವಾದಂತ ನಂಬಿಕೆಯೊಂದಿಗೆ ಅಬ್ರಹಾಮನು ದೇವರನ್ನ ಹಿಂಬಾಲಿಸುವುದಕ್ಕಾಗಿ ಪ್ರಾರಂಭ ಮಾಡಿದಂತವನಾದನು. ಆದುದರಿಂದಲೇ ಆ ದೇವರಿಗೋಸ್ಕರವಾಗಿ 12ನೇ ಅಧ್ಯಾಯದಿಂದ ಹಿಡಿದು 14ನೇ ಅಧ್ಯಾಯದವರೆಗೂ 3 ಯಜ್ಞವೇದಿಗಳನ್ನು ಕಟ್ಟಿದನು. 4ನೇ ಯಜ್ಞವೇದಿಯನ್ನು ದೇವರು ತಾನೇ ಮೋರೆ ಅನ್ನುವಂತ ಬೆಟ್ಟದಲ್ಲಿ ಕಟ್ಟುವುದಕ್ಕಾಗಿ ಹೇಳಿದಾಗ 22ನೇ ಅಧ್ಯಾಯದಲ್ಲಿ 4ನೇ ಯಜ್ಞವೇದಿಯನ್ನು ಕಟ್ಟಿದನು. ಪ್ರಿಯರೇ, ಈ ಯಜ್ಞವೇದಿಗಳ ಕುರಿತು ದೇವರ ಚಿತ್ತ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ. ಹೇಗೂ ದೇವರು ಅಬ್ರಹಾಮನಿಗೆ ಮತ್ತೆ 15ನೇ ಅಧ್ಯಾಯದಲ್ಲಿ ಕಾಣಿಸಿಕೊಂಡು ಏನ್ ಹೇಳ್ತಾ ಇದ್ದಾನೆ? ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ, ನಿನಗೆ ಅತ್ಯಧಿಕವಾದಂತ ಬಹುಮಾನವನ್ನು ಕೊಡ್ತೇನೆ, ನಿನಗೆ ನಾನು ಗುರಾಣಿಯಾಗಿರ್ತೇನೆ ಎಂಬುದಾಗಿ ಹೇಳುವಾಗ ಏನ್ ಕೊಟ್ರಿ, ಏನ್ ಪ್ರಯೋಜನ ಸ್ವಾಮಿ? ನನಗೆ ಸಂತಾನವಿಲ್ಲದವನಾಗಿ ಹೋಗ್ತೇನೆ, ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರನ್ನು ಪಾಲಾಗ್ತದಲ್ಲ ಎಂಬುದಾಗಿ ಹೇಳುವಾಗ ದೇವರು ಅಬ್ರಹಾಮನನ್ನ ಗುಡಾರದಿಂದ ಹೊರಗಡೆ ಕರೆದು ಆಕಾಶವನ್ನು ತೋರಿಸಿ, ಆಮೇಲೆ ನಾವು ನೋಡ್ತೇವೆ ಭೂಮಿಯ ಮರಳನ್ನು ಕೂಡ ತೋರಿಸಿದರು. ದೇವರ ಮಕ್ಕಳೇ, ದೇವರು ಅಬ್ರಹಾಮನಿಗೆ 2 ಜನಾಂಗವನ್ನ ವಾಗ್ದಾನ ಮಾಡಿದರು. ಮೊದಲನೇದಾಗಿ ಆಕಾಶದ ನಕ್ಷತ್ರ, 2ನೇದಾಗಿ ಭೂಮಿಯ ಜನಾಂಗ. ಈಗ ನೀವು ನಾವು ಅಂದುಕೊಳ್ಳಬಹುದು ಆಕಾಶದ ನಕ್ಷತ್ರಗಳಂದ್ರೆ ದೇವರ ಮಕ್ಕಳು, ಭೂಮಿಯ ಜನಾಂಗ ಅಂದ್ರೆ ದೇವರ ಮಕ್ಕಳಲ್ಲದವರು ಅಷ್ಟೇ. ಈ 2 ಜನಾಂಗದವರು ಅಬ್ರಹಾಮನ ಮಕ್ಕಳೇ. ಈ 2 ಸಂತಾನದವರು ಅವನಿಂದಲೇ ಬಂದಂತವರಾಗಿದ್ದಾರೆ. ಹಾಗಾಗಿ ಈ ಲೋಕದಲ್ಲಿ ಇರ್ತಕ್ಕಂಥ ಮಹಮ್ಮದಿಯನಾಗ್ಲಿ, ಲಿಂಗಾಯತರವನಾಗ್ಲಿ, ಬ್ರಾಹ್ಮಣರವನಾಗ್ಲಿ, ರೋಮನ್ ಕ್ಯಾಥಲಿಕ್ದವರಾಗ್ಲಿ, ಹರಿಜನರಾಗ್ಲಿ, ಗಿರಿಜನರಾಗ್ಲಿ ಬೇರೆ ಯಾರು ಅಲ್ಲ. ಅವರು ಅಬ್ರಹಾಮನಿಂದ ಬಂದಂತ ಸಂತಾನದವರಾದ ಕಾರಣ ನಮ್ಮ ಅಣ್ಣ ತಮ್ಮಂದಿರಾಗಿದ್ದಾರೆ. ಅವರ ರಕ್ಷಣೆಯ ಜವಾಬ್ದಾರಿ ನಿಮ್ಮ ಮೇಲೆ, ನನ್ನ ಮೇಲೆ ಇದೆ. ಅವರು ಕೂಡ ಏನಾಗಬೇಕು? ನಕ್ಷತ್ರ ಆಗಬೇಕು. ಅದಕ್ಕಾಗಿ ಈ ಸಭೆ ಇರು, ಅದಕ್ಕಾಗಿ ಈ ಸಭೆ ಇರು. ದೇವರು ಅಬ್ರಹಾಮನಿಗೆ ಆ ವಾಗ್ದಾನ ಮಾಡಿದಾಗ ಆ ವಾಗ್ದಾನವನ್ನು ನಂಬಿದನು. ಸುಮಾರು 25 ವರ್ಷಗಳ ಕಾಲ ಆ ವಾಗ್ದಾನಕ್ಕಾಗಿ ಕಾದುಕೊಂಡಂತವನಾಗಿದ್ದನು. ಕೊನೆಗೂ ದೇವರು ಅಬ್ರಹಾಮನಿಗೆ ಒಬ್ಬ ಮಗನನ್ನ ಕೊಟ್ಟಂತವನಾದನು. ಅದಕ್ಕೋಸ್ಕರವಾಗಿ ನಾವು 7 ವಾಗ್ದಾನಗಳಲ್ಲಿ ಮೊದಲನೇ ವಾಗ್ದಾನ ಅಬ್ರಹಾಮನು 100 ವರ್ಷದ ಪ್ರಾಯದವನಾಗಿದ್ದಾಗ ನೆರವೇರಿತು. 100 ವರ್ಷ ಪ್ರಾಯ. ದೃಢವಾದಂತಹ ಒಂದು ನಂಬಿಕೆ, ದೃಢವಾದಂತಹ ಒಂದು ನಂಬಿಕೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4 ನಾವು ಈಗಾಗಲೇ ಓದಿದ್ದೇವೆ. 19, 20, 21ನೇ ವಚನಗಳಲ್ಲಿ ಆ ದೃಢವಾದಂತಹ ನಂಬಿಕೆಯ ಬಗ್ಗೆ ಬರೆಯಲಾಗಿದೆ. 2ನೇದಾಗಿ ನಾವು ನೋಡ್ತೇವೆ ಅಬ್ರಹಾಮನಲ್ಲಿ ಒಂದು ಅಸಾಧಾರಣವಾದಂತಹ ನಂಬಿಕೆ. ಅಸಾಧಾರಣವಾದಂತಹ ನಂಬಿಕೆ ಇಂಗ್ಲಿಷ್ನಲ್ಲಿ ಏನಂತಪ್ಪ? ಸೂಪರ್ ನ್ಯಾಚುರಲ್ ಫೇತ್. ಏನಂತಾರೆ? ಸೂಪರ್ ನ್ಯಾಚುರಲ್ ಫೇತ್ ಅಂತ. ಅಲೌಕಿಕವಾದಂತ ನಂಬಿಕೆ, ಅಸಾಧಾರಣವಾದಂತ ನಂಬಿಕೆ. ಇವತ್ತು ನಾವು ಇದ್ದೀವ್ರಿ, ನಮ್ಮ ಜೇಬಿನಲ್ಲಿ 1,000 ರೂಪಾಯಿ ಇದೆ. ಕಾಣಿಕೆ ಚೀಲ ಎದುರುಗಡೆ ಬಂದಾಗ ದೇವರ ಆತ್ಮ ನಮ್ಗೆ ಹೇಳ್ತಾನೆ, 1,000 ರೂಪಾಯಿ ಹಾಕು, ನಾಳೆ ನಿನಗೆ ದೇವರು 2,000 ಕೊಡ್ತಾನೆ. ಯಾಕೋ ನಮ್ಮ ಟೀಚರ್ ತಲೆಯಲ್ಲಿ ಆಡಿಸ್ತಾ ಇದ್ದಾರೆ, ಅವ್ರ ಜೊತೆಗೆ ಏನಾದ್ರು ಮಾತಾಡಿದ್ದಿರ್ಬೋದೇನೋ. ಕರೆಕ್ಟಾ? ನಿಜ ಅಲ್ರಿ? ಪ್ರಾಕ್ಟಿಕಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಎಷ್ಟೋ ಸಾರಿ ಕಾಣಿಕೆ ಚೀಲ ಹಿಡ್ಕೊಂಡು ನಮ್ಮ ಮುಂದೆ ಬರ್ತಾರೆ, ನಾವು ಹಾಕಿರ್ತೀವಿ. ಕರೆಕ್ಟ್ ಅಲ್ಲ? ಮತ್ತೊಂದು ಸಾರಿ ಅದೇ ವ್ಯಕ್ತಿ ನಮ್ಮ ಮುಂದೆ ಇನ್ನೊಂದು ಸಾರಿ ಕಾಣಿಕೆ ಚೀಲ ತರ್ತಾನೆ. ಅವಾಗ ನಾವೇನಂತೀವಿ ಹೇಳಿ? ಹಾಕಿದ್ದೀನಿ ಹೆಂಗ್ ಅಂದ್ಬಿಡ್ತೀವಿ. ಗಾಡ್ ವಾಂಟ್ಸ್ ಟು ಟೆಸ್ಟ್ ಅಸ್. 2ನೇ ಸಾರಿ ಕಾಣಿಕೆ ಚೀಲ ಇವನು ಮುಂದೆ ಹೋದ್ರೆ ಏನ್ ಮಾಡ್ತಾನೆ ನೋಡ್ಬೇಕು. ಲೆಕ್ಕವಿಲ್ಲದಷ್ಟು ಆಶೀರ್ವಾದಗಳನ್ನು ದೇವರು ಮಾಡಿದ್ದಾನೆ. ಎಣಿಸಲಿಕ್ಕೆ ಸಾಧ್ಯವಿಲ್ಲದಂತ ಆಶೀರ್ವಾದಗಳನ್ನು ದೇವರು ಮಾಡಿದ್ದಾನೆ. 2ನೇ ಸಾರಿ ಕಾಣಿಕೆ ಚೀಲ ಮುಂದೆ ಬರುವಾಗ ಹಾಕಿದ್ದೀನಲ್ಲ ಹಿಂಗ ಅಂದ್ಬಿಡ್ತೀವಿ. ಅದೇ ರೀತಿ ದೇವರು ಮೊನ್ನೆ ನಿನ್ಗೆ ಆಶೀರ್ವಾದ ಮಾಡಿದ್ರೆ ಈ ಕಂಡ್ರೆ ಏನ್ ಮಾಡ್ತೀಯ? ಪ್ರಿಯ ದೇವ್ರ ಮಕ್ಕಳೇ, ಅಬ್ರಹಾಮನ ವಿಷಯದಲ್ಲಿ ಕೂಡ ದೇವರು ಎಷ್ಟೊಂದು ಅದ್ಭುತ ಮಾಡಿದನು. ಅವನಲ್ಲಿರುವಂತ ಫೇತ್, ಎಂತ ಫೇತ್. ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯಕ್ಕೆ ಹೋಗೋಣ. 17ನೇ ವಚನ ಯಾರಾದ್ರೂ ಓದ್ರಿ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ
ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ದಿಸ್ ಈಸ್ ಹಿಸ್ ಸೂಪರ್ ನ್ಯಾಚುರಲ್. ಸತ್ರು ಕೂಡ ದೇವರು ಏನ್ ಮಾಡ್ತಾನೆ? ಬದುಕಿಸ್ತಾನೆ. ಇಲ್ಲದನ್ನು ಇರುವುದಾಗಿ ಮಾಡುತ್ತಾನೆ. ಹೌದು ಪ್ರಿಯರೇ, ದೇವರು ಇಲ್ಲದನ್ನು ಇರುವುದಾಗಿ ಮಾಡುವಂತವನಾಗಿದ್ದಾನೆ. ಹಳೆ ಒಡಂಬಡಿಕೆಯಿಂದ ಹಿಡಿದು ಹೊಸ ಒಡಂಬಡಿಕೆ ತನಕ ಅನೇಕ ಉದಾಹರಣೆಗಳನ್ನು ನಾನು ನಿಮಗೆ ಕೊಡಬಹುದು. ಹಾಗೆಗಳು ಮಗುವನ್ನು ಹಿಡಿದುಕೊಂಡು ಸಾರಳ ಕಾಟ ತಡೆಯಲಾರದೆ ಓಡಿ ಹೋಗ್ತಾ ಇದ್ದಾಳೆ ಮರುಭೂಮಿಯಲ್ಲಿ. ಓಡಿ ಹೋಗ್ತಾ ಇರಬೇಕಾದ್ರೆ ಬುದ್ಧಿ ಮುಗಿದು ಹೋಯಿತು, ಕೈಯಲ್ಲಿದ್ದಂತ ನೀರೆಲ್ಲ ಮುಗಿದು ಹೋಗ್ಬಿಟ್ಟಿತು. ಈಗ ಆಕೆಗೂ ದಾಹವಾಗಿದೆ, ಮಗುವಿಗೂ ದಾಹ ಆಗಿದೆ. ಆಗ ಮಗುವನ್ನ ದೂರ ಇಟ್ಬಿಟ್ಟು ಒಂದ್ ಕಡೆಗೆ ಹೋಗಿ ಏನ್ ಹೇಳ್ತಾರೆ? ಮಗು ಸಾಯುವಂತದನ್ನ ನೋಡ್ತಾ ದಾಹ ದಾಹ. ಮಗು ಮಮ್ಮಿ ಡ್ಯಾಡಿ ನೀರ್ ಬೇಕು ನೀರ್ ಬೇಕು. ಡ್ಯಾಡಿ ಅಂತೂ ಅಲ್ಲಿಲ್ಲ, ಮಮ್ಮಿ ಅದಾಳೆ. ಕ್ಷೀಣವಾದಂತ ಸ್ವರದಿಂದ ಕೇಳಿದ್ರು, ಮಮ್ಮಿ ನೀರಿಡಿಕೆ ನೀರಿಡಿಕೆ. ದಾಹ. ಆ ಮಗುವಿಗೆ ನೀರು ಕೊಡುವುದಕ್ಕೆ ಆ ಮರುಭೂಮಿಯಲ್ಲಿ ಎಲ್ಲಿ ಇಲ್ಲ. ಹಾಗಿದ್ದಕ್ಕಿದ್ದ ಹಾಗೆ ದೇವದೂತನು ಹಾಕಿರ್ತಾನೆ. ಹಾಗಡೆ ಯಾಕಿಷ್ಟು ಚಿಂತೆ, ಯಾಕಿಷ್ಟು ಕಳವಳ? ಸ್ವಲ್ಪ ಎಡಕ್ಕೆ ಬಲಕ್ಕೆ ನೋಡಮ್ಮ ಅಂತ ಹೇಳಂದಾಗ ಆಕೆ ಬಲಗಡೆ ನೋಡಿದಾಗ ಅಲ್ಲೊಂದು ವಾರ್ತೆಯನ್ನು ಕಂಡಳು. ಹಲ್ಲೆಲೂಯಾ! ಅಲ್ಲಿ ತನಕ ಆ ವಾರ್ತೆ ಇರಲಿಲ್ಲ. ಇಲ್ಲದನ್ನ ಇರುವ ಹಾಗೆ ಮಾಡುವಂಥದ್ದು. ನಿಮ್ಮ ಜೀವಿತದಲ್ಲಿ ಕೂಡ ಏನಾದ್ರೂ ಇಲ್ಲ ಅಂತ ಹೇಳಿದ್ರೆ ಚಿಂತೆ ಮಾಡಬೇಡಿ. ಏನಾದ್ರೂ ಬರಿದುತ್ತಲೇ ಇರುವುದಾದ್ರೆ ಚಿಂತೆ ಮಾಡಬೇಡಿ. ಯಾಕಂದ್ರೆ ಮಾಂಸದಿಂದಾದ್ರೆ ಕೆಸರಿನಿಂದ ನಾವು ಮಾಡಲ್ಪಟ್ಟಂತದ್ದು. ನಿಮ್ಮ ದೇಹದ ಯಾವ ಭಾಗದಲ್ಲಿ ಏನಾದ್ರೂ ಕಡಿಮೆ ಇದ್ರೆ ದೇವರು ಮತ್ತೆ ಕೆಸರು ತಗೊಂಡು ಮೆತ್ತಿ ಅದಕ್ಕೆ ಸಾಫ್ ಚೇಕ್ ಮಾಡ್ತಾನೆ. ಮಾಡಿದ್ದಾನೆ ಬೈಬಲ್ ನಲ್ಲಿ. ನೀವು ಅದನ್ನು ಓದಬಹುದು. ಯೋಹಾನ್ ಬಪ್ತಿಸುವಾರ್ತೆ 9ನೇ ಅಧ್ಯಾಯದಲ್ಲಿ ಅವನಿಗೆ ಕಣ್ಣಿರಲಿಲ್ಲ, ಕಣ್ಣಿನಲ್ಲಿ ಯಾವುದೇ ಮಾಂಸ ಇರಲಿಲ್ಲ. ಅದರ ದೇವರು ಉಗುಳಿ ಕೆಸರು ಮಾಡಿ ಆ ಸ್ಥಳವನ್ನ ತುಂಬಿದನು ಎಂಬುದಾಗಿ ಬರೆಯಿಲ್ಲ. ಬರಿದಾದಂತ ಜೀವಿತವನ್ನ ತುಂಬುವಂತ ದೇವರು, ಇಲ್ಲದನ್ನ ಇರುವಂತೆ ಮಾಡತಕ್ಕಂಥ ದೇವರು. ಬರೇ ಒಂದು ರೊಟ್ಟಿ ಮಾಡ್ಕೊಂಡು ತಿನ್ನುವಷ್ಟು ಮಾತ್ರ ಹಿಟ್ಟಿದೆ, ಅದಕ್ಕೆ ಬಿಟ್ಟರೆ ಮತ್ತೊಂದಿಲ್ಲ. ಅದು ತಿಂದ ಮೇಲೆ ತಾಯಿ ಮಗು ಸಾಯ್ಬೇಕು. ಆದ್ರೆ ಪ್ರವಾದಿ ಹೇಳ್ತಾನೆ, ನೀವು ಸಾಯಾದ್ರೂ ಸಾಯಿರಿ, ನೀವು ಬದುಕಾದ್ರೂ ಬದುಕ್ರಿ, ಅದು ನನಗೆ ಬೇಕಾಗಿಲ್ಲ. ದೇವರು ಹೇಳಿದ್ದಾನೆ. ಏನಂತ ಹೇಳಿದ್ದಾನೆ? ಬರಗಾಲ ತೀರುವಂತ ಸಮಯದವರೆಗೂ ಪುಟ್ಟಿಯಲ್ಲಿರ್ತಕ್ಕಂಥ ಹಿಟ್ಟು ಒಗೆಯುವುದಿಲ್ಲ, ಬಿಗಿಯಲ್ಲಿರುವಂತ ಎಣ್ಣೆ ತೀರುವುದಿಲ್ಲ. ಆದ್ರಿಂದ ನನಗೊಂದು ಮೊದಲು ರೊಟ್ಟಿ ಮಾಡಿಕೊಡಿ. ಹಲ್ಲೆಲೂಯಾ! ಇಲ್ಲದನ್ನ ಇರುವ ಹಾಗೆ ಮಾಡು. 2 ವರ್ಷಗಳ ಪುಸ್ತಕ 4ನೇ ಅಧ್ಯಾಯ 1ರಿಂದ 7 ವಚನಗಳನ್ನು ಓದ್ರಿ. ಪ್ರವಾದಿಯ ಹೆಂಡತಿ ವಿಧವೆಯಾಗ್ಬಿಟ್ಟಿದ್ದಾನೆ. ಪಾಪ, ಗಂಡ ಸತ್ತೋಗ್ಬಿಟ್ಟಿದ್ದಾನೆ. ಆದ್ರೆ ಸಾಲ ಮಾಡಿಸ್ಬಿಡ್ತಾರೆ. ನಮ್ಮ ಕಡೆಗೆ ಒಂದು ಮಾತು ಹೇಳ್ತಾರೆ, ಗಂಡಸ ಮಕ್ಕಳು ಗಂಡ ಯಾರು ಅಂತ ಹೇಳಿದ್ರೆ ಸಾಲ. ಏನ್ ಸರ್? ಗಂಡಸ ಮಕ್ಕಳು ಗಂಡ ಯಾರು? ಸಾಲ. ಈ ಗಂಡು ಯಾರಿಗೆ ಹೆದರ್ತಾನೆ ಅಂತ ಹೇಳಿದ್ರೆ ಸಾಲ ಮಾಡಿದಾಗ ಮಾತ್ರ ಸಾಲಗಾರಿಗೆ ಹೆದರ್ತಾನೆ. ಇಲ್ಲಂದ್ರೆ ಬೇರೆ ಯಾರಿಗೆ ಹೆದರಂಗಿಲ್ಲ. ಪಾಪಕ್ಕೆ ಹೆದರಂಗಿಲ್ಲ, ಕೋಪ ಮಾಡೋದಕ್ಕೆ ಹೆದರಂಗಿಲ್ಲ, ಹೆಂಡತಿ ಹೊಡೆದಕ್ಕೆ ಹೆದರಂಗಿಲ್ಲ, ಕಳ್ತನ ಮಾಡೋಕೆ ಹೆದರಂಗಿಲ್ಲ, ಕುಡಿಯೋದಕ್ಕೆ ಹೆದರಂಗಿಲ್ಲ, ಇಸ್ಪುಟ ಆಡೋದಕ್ಕೆ ಹೆದರಂಗಿಲ್ಲ, ಕಾಲ್ ಕೆದರಿ ಜಗಳ ಮಾಡೋದಕ್ಕೆ ಹೆದರಂಗಿಲ್ಲ, ಇನ್ನೊಬ್ಬರ ಆಸ್ತಿಯನ್ನು ಒತ್ತಿ ತನ್ನ ಆಸ್ತಿ ಮಾಡಿಕೊಳ್ಳೋದಕ್ಕಾಗಿ ಹೆದರಂಗಿಲ್ಲ. ಈ ಲೋಕದಲ್ಲಿ ಬೇಡವಾದದ್ದು ಎಲ್ಲ ಮಾಡೋದಕ್ಕೋಸ್ಕರವಾಗಿ ಮನುಷ್ಯ ಏನ್ ಮಾಡ್ತಾನೆ ಗೊತ್ತಾ? ಗಟ್ಟಿ ಧೈರ್ಯ ಮಾಡಿ ಮುಂದೆ ಹೋಗ್ತಾನೆ. ಆದ್ರೆ ಸಾಲ ಮಾಡಿ ಸಾಲಗಾರ ಎದುರು ಬರ್ತಾನೆ ಅಂತ ಇವು ಸಾಲ ಕೊಡ್ಕೊಂಡು ಬರ್ತದ ಅಂತ ಹೇಳಿ ನಿಜಾರ? ಯಾರಿಗಾದ್ರೂ ಸಾಲ ಮಾಡಿದ್ರೆ ನೀವು? ಇಲ್ಲಲ್ಲ, ಮಾಡಬೇಡ್ರಿ. ಇದ್ದದ್ರಲ್ಲಿ ತೃಪ್ತರಾಗ್ರಿ. 32 ವಯಸ್ಸು ನನ್ನ, 32 ವರ್ಷ ಇದು ಸರ್ವಿಸ್ ಪೀರಿಯಡ್ ನಂದು. ಯೇಸು ಸ್ವಾಮಿಯನ್ನು ನಂಬಿ ನನಗೆ 33 ವರ್ಷ ಆಯ್ತು. ಸೇವೆ ಮಾಡ್ತಾ ಮಾಡ್ತಾ 32 ವರ್ಷ ಆಯ್ತು. ಒಬ್ಬರ ಕಡೆಯಿಂದ ಹಿಂಗೆ ಕೇಳಲಿಲ್ಲ ನಾನು. ಇವತ್ತಿನ ದಿನ ದೇವರು ಹಿಂಗೆ ಮಾಡಿದ್ದಾನೆ ನನಗೆ. ಹಲ್ಲೆಲೂಯಾ! ನಂಬಿಕೆ ಇರಲಿ. ಇಲ್ಲದನ್ನು ಇರುವ ಹಾಗೆ ಮಾಡುವಂತ ದೇವರು ನನಗೂ ನಮಗೂ ಆಶೀರ್ವದಿಸುತ್ತಾನೆ. ಬರೆದಂತ ಜೀವಿತಗಳನ್ನ ತುಂಬಿಸ್ತಾನೆ. ಕೊರತೆಯನ್ನ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿವಾರಿಸುತ್ತಾನೆ. ನಮ್ಮ ಎಬಿಲಿಟಿಗೆ ತಕ್ಕ ಹಾಗೆ ಅಲ್ಲ, ನಮ್ಮ ಎಬಿಲಿಟಿಗೆ ತಕ್ಕ ಹಾಗೆ ಅಲ್ಲ. ಗಿರೀಶ್ ಇವತ್ತು ಸಾಮಾನ್ಯ ಕೆಲಸ ಮಾಡ್ತಾ ಇದ್ದಾನೆ. ಮೋಹನ್ ರಾಜ್ ಇವತ್ತು ಸಾಮಾನ್ಯವಾದಂತ ಪಾಸ್ಟರ್ ಆಗಿದ್ದಾನೆ. ಏನಪ್ಪ ಇನ್ನೋವಾ ಕಾರ್ ಕೇಳ್ತಾ ಇದಾರೆ ಅವರು.
BMW ಕಾರ್ ಕೇಳ್ತಾ ಇದಾರೆ ಅವರು ಅಂತ ಹೇಳ್ಬಿಟ್ಟು ದೇವರು ನಮ್ಮ ಯೋಗ್ಯತೆಯನ್ನು ನೋಡಿ BMW ಕಾರ್ ಕೊಡಂಗಿಲ್ಲ, ತನ್ನ ಯೋಗ್ಯತೆಗೆ ಅನುಸಾರವಾಗಿ ಕೊಡ್ತಾನೆ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಅಬ್ರಹಾಮನ ವಿಷಯದಲ್ಲಿ ಕೂಡ ನಾವು ನೋಡ್ತೇವೆ ಅಸಾಧಾರಣವಾದಂತ ನಂಬಿಕೆ. ಅವನಲ್ಲಿದ್ದಂತ ಅಸಾಧಾರಣವಾದಂತ ನಂಬಿಕೆ ಏನು? ಸತ್ತವರನ್ನು ಕೂಡ ದೇವರು ಬದುಕಿಸ್ತಾನೆ, ಅವನ ಇಲ್ಲದನ್ನು ಇರುವ ಹಾಗೆ ಮಾಡ್ತಾನೆ. ಇಂಥದ್ದೇ ಒಂದು ನಂಬಿಕೆ ಯೋಗನಲ್ಲಿಯೂ ಕೂಡ ಇತ್ತು. ನೀವು ಮನೆಯಲ್ಲಿ ಹೋಗಿ ಯೋಗನ ಪುಸ್ತಕ 19ನೇ ಅಧ್ಯಾಯ ಓದ್ರಿ. ಈ ಅಸಾಧಾರಣವಾದಂತ ನಂಬಿಕೆಯ ಕುರಿತಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಇಬ್ರಿಯ ಗ್ರಂಥಕರ್ತನು ತಿಳಿಸಿದ್ದಾನೆ. ದಯಮಾಡಿ ನಾವು ನೋಡೋಣ. ಇನ್ನೊಂದು ಪಾಯಿಂಟ್ ಇದೆ, ಅದನ್ನು ಹೇಳಿ ಮುಗಿಸ್ತೀನಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ, ದಯಮಾಡಿ ಯಾರಿಗೆ ಸಿಗ್ತದೋ ಅವರು ಅದರಲ್ಲಿ 19ನೇ ವಚನ 18, 19. ತನ್ನ ಮಗನು ಸತ್ತರು 17, 18, 19 ಕಂಟಿನ್ಯೂ ಮಾಡ್ರಿ. ಅಬ್ರಹಾಮನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಇಸಾಕನನ್ನು ಸಮರ್ಪಿಸಿದನು. ಇಸಾಕನು ಅವನ ಏಕಪುತ್ರನಾಗಿದ್ದರು ಮತ್ತು ಇಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವವರೆಂದು ದೇವರು ಅವನಿಗೆ ಹೇಳಿದರು. ಆ ವಾಗ್ದಾನಗಳನ್ನು ಹೊಂದಿದ ಅವನು ಆ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕಿದ್ದನು. ತನ್ನ ಮಗನು ಸತ್ತರು ದೇವರು ಅವನನ್ನು ಬದುಕಿಸುವ ಸಮರ್ಥನಾಗಿದ್ದಾನೆಂದು ತಿಳ್ಕೊಂಡನು. ಮತ್ತು ಸತ್ತವರೊಳಗಿಂದಲೇ ಜೀವಿತನಾಗಿ ಬಂದವನಂತೆ ಅವನನ್ನು ಹೊಂದನು. ವಾಹ್, ಎಂತ ಅದ್ಭುತವಾದಂತಹ ಒಂದು ವಾಕ್ಯ ನೋಡಿ. ಈ ಸಂದರ್ಭದಲ್ಲಿ ನಾನು ಸಾರಳ ಬಗ್ಗೆ ಹೇಳೋದಕ್ಕಾಗಿ ಇಷ್ಟಪಡ್ತೇನೆ. ಮುಪ್ಪಿನ ಪ್ರಾಯದಲ್ಲಿ ಮಗ ಹುಟ್ಟಿತು. ಅಬ್ರಹಾಮನೇ, ನಿನಗೆ 100 ವರ್ಷ, ನನಗೆ 90 ವರ್ಷ. ದೇವರು ಗರ್ಭವನ್ನು ಕೊಡುವುದರ ಮೂಲಕ ಎಲ್ಲರೂ ನಗುವಂತೆ ಮಾಡಿಲ್ಲ. ಅದಕ್ಕೆ ಅವನಿಗೆ ನಗು ಅಂತ ಹೇಳಿ ಹೆಸರು. ಇಸಾಕ್ ಅಂದ್ರೆ ಅರ್ಥ ಏನ್ರಿ? ನಗುವನು. ಅಡ್ಡಿ ಇಲ್ಲ. ದೇವರು ನಿನ್ನ ನಂಬಿಕೆಯನ್ನ ಆಶೀರ್ವದಿಸುತ್ತಾನೆ ಅಂತ ಹೇಳಿ ನನಗೂ ಗೊತ್ತು. ಹಾಗಾಗಿ ನಿನ್ನ ಜೊತೆಯಲ್ಲಿ ನಾನು ಕೂಡ ಸಮ್ಮತಿಸುತ್ತೇನೆ. ಅಬ್ರಹಾಮನ ಪ್ರತಿಯೊಂದೊಂದು ಕಾರ್ಯಗಳಿಗೂ ಕೂಡ ಸಾರಳ ಸ್ಪಂದಿಸಿದರು. ಸಾರಳ ಪ್ರತಿಯೊಂದೊಂದು ಕಾರ್ಯಗಳಿಗೂ ಕೂಡ ಅಬ್ರಹಾಮನ ಸ್ಪಂದಿಸಿದ್ರು. ಅದಕ್ಕಾಗಿ ಆಂಗ್ಲರ ಜೊತೆಯಲ್ಲಿ ಬೇಡವಾದಂತ ಸಂಬಂಧ ಇಟ್ಕೊಂಡು ಅಲ್ಲಿ ದೇವರು ಅಬ್ರಹಾಮನಿಗೆ ಒಂದು ಎಚ್ಚರಿಕೆ ಕೊಟ್ಟ. ಏನು ಎಚ್ಚರಿಕೆ? ಆದಿಕಾಂಡ 17ನೇ ಅಧ್ಯಾಯ, ನೀನು ದೋಷವಿಲ್ಲದವನಾಗಿ ನಡೆದುಕೋ. ನಿನ್ನನ್ನು ಕರೆದಂತವನಾದ ನಾನು ಎಂಥವನು, ನಿನ್ನನ್ನು ಕೈ ಹಿಡಿದು ನಡೆಸತಕ್ಕಂಥವನಾದ ನಾನು ಎಂಥವನು, ನಿನಗೆ ವಾಗ್ದಾನ ಮಾಡಿದಂಥವನಾದ ನಾನು ಎಂಥವನು, ನಿನ್ನಿಂದ ದೊಡ್ಡ ಜನಾಂಗ ಮಾಡ್ತೇನೆ ಎಂಬುದಾಗಿ ಭರವಸೆ ಕೊಟ್ಟಿರ್ತಕ್ಕಂಥವನಾದ ಎಂಥವನು, ನನ್ನ ತಲೆ ಮೇಲೆ ಕೈ ಇಟ್ಟುಕೊಂಡು ಆಣೆ ಮಾಡಿ ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳಿದಂಥವನಾದ ನಾನು ಎಂಥವನು, ಸರ್ವಶಕ್ತನಾದ ದೇವರು. ನನ್ನ ಮುಂದೆ ಹೆಂಗ್ ನಡ್ಕೋಬೇಕು? ನೀನು ದೋಷವಿಲ್ಲದವನಾಗಿ ನಡೆದುಕೋ. ಒಂದ್ಸಾರಿ ಏನೋ ಮಾಡಿದ್ದೀನಿ ಮಿಸ್ಟೇಕ್ ತಪ್ಪಿಸಿ ಚಾನ್ಸ್ ಕೊಡ್ತೀನಿ. ಗಾಡ್ ಗಿವ್ಸ್ ಚಾನ್ಸಸ್. ತಪ್ಪು ಮಾಡಿದ ತಕ್ಷಣ ಅದು ಕಿತ್ತಾಕಂಗಿಲ್ಲ. ಮೋಶೆ ವಿಮೋಚನೆ ಕಾಂಡ ಪುಸ್ತಕ 32 ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಸ್ವಾಮಿ ಅವರ ಪಾಪಗಳನ್ನು ಕ್ಷಮಿಸು. ಕರೆಕ್ಟ್ರಾ? ಇಲ್ಲದಿದ್ರೆ ನೀನು ಬರೆದಿರುವ, ನೋಡ್ರಿ, ಮೋಶೆ ದೇವರಿಗೆ ಹೇಳ್ತಾನೆ, ನೀನು ಬರೆದಿರುವ. ಕರೆಕ್ಟ್ ನೋಡ್ಕೊಂಡು ನಾನು ಹೇಳ್ತೀನಿ. 32 ಆದರೂ ನೀನು ಕಾರಣವಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು. ಅವ್ರ ಪಾಪ ಕ್ಷಮಿಸಬೇಕು. ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿ ಅದು ಸಾಕ್ರಿ. ಜೀವಿತರ ಸಂಖ್ಯೆಯಲ್ಲಿ ಯಾರು ನಮ್ಮ ಹೆಸರುಗಳನ್ನು ಬರೆಯುತ್ತಾರೆ? ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಅಲ್ಲ, ತಹಸೀಲ್ದಾರ್ ಅಲ್ಲ, ಕಮಿಷನರ್ ಅಲ್ಲ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ನನ್ನ ಹೆಸರನ್ನ ಜೀವಬಾಧ್ಯರ ಪುಸ್ತಕದಲ್ಲಿ ಸ್ವತಃ ಏಸಪ್ಪ ಬರೀತಾನೆ. ಅಲ್ಲಿ ಇಸ್ರಾಯೇಲರು ಮಾಡಿದ ಪಾಪದ ಕೃತ್ಯಗಳಿಗಾಗಿ ಮೋಶೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವ್ರ ಪಾಪ ಕ್ಷಮಿಸು, ಇಲ್ಲದಿದ್ರೆ ನನ್ನ ಹೆಸರನ್ನ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ಅಳಿಸಿ ಹಾಕಿ. ದೇವರು ಮಾಡೋಣ ಹಾಗೆ ಮಾಡಲಿಲ್ಲ. He gave them chance to follow him. ಹಾಗೆ ಇವತ್ತು ನನಗೂ ನಮಗೂ ಒಂದು ವೇಳೆ ಏನಾದರೂ ತಪ್ಪಿದ್ರೆ
ಎಡವಿದ್ರೆ, ಆತನಿಗೆ ವಿರುದ್ಧವಾಗಿ ಜೀವನ ಮಾಡಿದ್ರೆ ದೇವರು ಒಂದು ಚಾನ್ಸ್ ಕೊಡ್ತಾನೆ. ಅದನ್ನು ನಾವು ಲೂಕನ ಬರೆದ ಸುವಾರ್ತೆಯಲ್ಲಿ ಕೂಡ ನೋಡ್ತೇವೆ. 1 ವರ್ಷ ಬಿಡು ಸ್ವಾಮಿ, ಈ ಅಂಜೂರದ ಮರಕ್ಕೆ 1 ವರ್ಷ ಬಿಡು. ಪವಿತ್ರ ಆತ್ಮ ಹೇಳ್ತಾ ಇದ್ದಾನೆ, ನಾನು ಗೊಬ್ಬರ ನೀರು ಹಾಕ್ತೀನಿ. ಒಂದ್ ವೇಳೆ ಮುಂದೆ ಫಲ ಕೊಡದೇ ಇದ್ರೆ, ಮುಂದೆ ಪರಿಶುದ್ಧವಾಗಿ ಜೀವಿಸದೆ ಹೋದ್ರೆ, ಮುಂದೆ ನೀತಿವಂತರಾಗಿ ಜೀವಿಸದೆ ಹೋದ್ರೆ, ನಿನ್ನ ಆಜ್ಞಾನುಸಾರವಾಗಿ ಜೀವಿಸದೆ ಹೋದ್ರೆ ಆಗ ಏನ್ ಬೇಕಾದ್ರೂ ಮಾಡು ಎಂಬುದಾಗಿ ಪವಿತ್ರಾತ್ಮನು ನಮಗೋಸ್ಕರವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನದಲ್ಲಿ ಮುಳುಗುತ್ತಾ ಪ್ರಾರ್ಥನೆ ಮಾಡುವ ಹಾಗೆ ಪವಿತ್ರಾತ್ಮನು ನಮಗಾಗಿ ಪ್ರಾರ್ಥನೆ ಮಾಡುವಂತವನಾಗಿದ್ದಾನೆ. ಆ ದೇವರು ನಾನು ತಪ್ಪು ಮಾಡಿದ್ರು ಕೂಡ ಒಂದು ಚಾನ್ಸ್ ಕೊಡ್ತಾನೆ. ರಾಜ್ ಬಿದ್ದಿದ್ದಿ ಹೇಳು, ಮೋಸಸ್ ಬಿದ್ದಿದ್ಯಾ ಹೇಳು, ಮಿರಿಯಾಮ್ ಬಿದ್ದಿದ್ಯಾ ಹೇಳು, ನಿರ್ಮಲಾ ಬಿದ್ದಿದ್ಯಾ ಹೇಳು, ಮತ್ತೊಂದು ಅವಕಾಶ ಕೊಡ್ತೀನಿ ನಿಮಗೆ, ನೀವು ನನ್ನ ಮುಂದೆ ದೋಷವಿಲ್ಲದವರಾಗಿ ನಡೆದುಕೊಳ್ಳಿ ಎಂಬುದಾಗಿ ಹೇಳ್ತಾನೆ. ಅದೇ ಮಾತನ್ನು ದೇವರು ಅಬ್ರಹಾಮನಿಗೆ ಹೇಳಿದನು. ಅದನ್ನು ಹೇಳಿದ ಮೇಲೆ ದೇವರು ಅಬ್ರಹಾಮನಿಗೆ 17ನೇ ಅಧ್ಯಾಯದಲ್ಲಿ ಇನ್ನು ಮುಂದೆ ನಾನೇ ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ತಿಳಿಸಿ. ದೇವ್ರ ಮಕ್ಕಳೇ, ಅಬ್ರಹಾಮನ ನಂಬಿಕೆ ಇದು ದೃಢವಾದಂಥದ್ದು, ಅಸಾಧಾರಣ ಮಟ್ಟಿಗೆ ಹೋಗುವುದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ದೇವರು ತಾನೇ ನಾನೇ ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ಹೇಳಿತ್ತು. ಈ ಮೊದಲು ಅಬ್ರಹಾಮನಿಗೆ ಅಬ್ರಾಮ ಅಂತ ಹೇಳಿ ಮಾತ್ರ ಹೆಸರು, ಕರೆಕ್ಟ್ ಅಲ್ರಿ? ABRAM, ಇಂಗ್ಲಿಷ್ ನಲ್ಲಿ ABRAM, ಸರ್ ಅಬ್ರಾಮ್. 17ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ದೇವರ ಅಬ್ರಾಹ್ಮನಿಗೆ ಕರೆದು ನಾನು ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ ಹೇಳಿ ಅವನ ಹೆಸರನ್ನ ಚೇಂಜ್ ಮಾಡ್ತಾನೆ. ಚೇಂಜ್ ಮಾಡ್ತದನ್ರಿ, ಏನಂತೇಳಿ ಚೇಂಜ್ ಮಾಡ್ತಾ ಇದ್ದಾನೆ? ಅಬ್ರಹಾಮ ಅಂತ. ವಾಟ್ ಇಸ್ ದ ಸ್ಪೆಷಾಲಿಟಿ? ಇದರ ವಿಶೇಷತೆ ಏನು ನೀವು ಅಂದ್ಕೊಳ್ಬಹುದು. ಏನ್ರಿ ಇದ್ರ ವಿಶೇಷತೆ? ದೇವ್ರ ಮಕ್ಕಳೇ, ದೇವರಿಗೆ ನಾವು ವಿಮೋಚನ ಕಾಂಡ ಪುಸ್ತಕ 4ನೇ ಅಧ್ಯಾಯದಲ್ಲಿ ಒಂದು ಹೆಸರು ಇರುವಂತದ್ದನ್ನು ನೋಡ್ತೇವೆ. ಏನಂತೇಳಿ? ಇರುವಾತನೇ. ಏನಂತೇಳಿ? ಇರುವಾತನೇ. ಅದನ್ನ ಇಬ್ರಿಯ ಭಾಷೆಯಲ್ಲಿ ಯಾವ್ವೆ ಅಂತ ಹೇಳ್ತಾರೆ. ಏನಂತ ಕರೀತಾರೆ? ಯಾವ್ವೆ. ಸ್ಪೆಲ್ಲಿಂಗ್ ಹೇಳ್ರಿ, YWHW. ದೇವರ ಹೆಸರು ಸ್ಪೆಲ್ಲಿಂಗ್ ಯಾವ್ವೆ. ಇನ್ನೊಂದು ಸತ್ಯ ನಿಮ್ಗೆ ಹೇಳ್ತೀನಿ, ದೇವರು ಅನ್ನುವಂಥ ಪದ ಇದು ಪುರಾತನ ಪದವಲ್ಲ, ಇತ್ತೀಚಿನ ಪದ. ಗಾಡ್ ಅನ್ನುವಂಥ ಪದ ಬೈಬಲ್ದಲ್ಲ, ಇತ್ತೀಚೆಗೆ ಬಂದದ್ದು. ಒರಿಜಿನಲ್ ಅಲ್ಲೇ, ಮೂಲತಃ ದೇವರು ಅನ್ನುವಂಥದ್ದ, ಮೂಲತಃ ಯೆಹೋವನ, ಯೆಶುವಾ, ಯಾವೆ ಎಂಬುದಾಗಿ ಆತನಿಗೆ ಕರೀತಾ ಇದ್ರು. ಅದಕ್ಕಾಗಿ ನಾವು ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಅಂದಿನಿಂದ ಅವರು ಯೆಹೋವ ಎಂಬ ಹೆಸರಿನಲ್ಲಿ ಆತನನ್ನ ಆರಾಧಿಸುವುದಕ್ಕೆ ಪ್ರಾರಂಭ ಮಾಡಿದ್ರು. ಆ ಹೆಸರನ್ನು ಇಲ್ಲಿ ಹೇಳ್ತಾನೆ, ಯಾವೆ. ದೇವರೇನ್ ಮಾಡಿದ್ರು? ಅಬ್ರಹಾಮನಿಗೆ ನಾನೇ ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ ಹೇಳಿ ತನ್ನ ಹೆಸರಿನಲ್ಲಿರ್ತಕ್ಕಂಥ ಒಂದು ಅಕ್ಷರವನ್ನ ಕಿತ್ತಿ ಇವನ ಹೆಸರಿಗೆ ಜೋಡಿಸಿಬಿಟ್ಟ. ಹಲ್ಲೆಲೂಯಾ! ಅದೇ ಹಚ್ ಎಂಬುದಾಗಿ. ಯಾಕಂದ್ರೆ ಹಿ ಲಿವ್ಸ್ ಇನ್ ಮೀ. ಕೀರ್ತನೆ 46:11 ವಚನ. ಚಿಕ್ಕವರು ಬೇಗ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಸಾಕಿ. ದೇವರು ಯಾವ ಹೆಸರನ್ನ ಅಬ್ರಹಾಮನಿಗೆ ತನ್ನ ಅಕ್ಷರದಲ್ಲಿ ಒಂದನ್ನು ತೆಗೆದು ಕೊಟ್ಟನು, ಆ ಅಕ್ಷರದಲ್ಲಿ ಕೊಟ್ಟಂತ ಹೆಸರು ಹಾಗೆಯೇ ಮುಂದುವರೆದುಕೊಂಡು ಬಂದು ಇಸ್ರಾಯೇಲ್ ಜನಾಂಗದವರಿಗೆ ಎಲ್ಲರಿಗೂ ಸೇರ್ಕೊಂಡು ಬಿಟ್ಟಿತು. ದೇವಜನರು, ದೇವಜನರು, ದೇವಜನರು. ಇವತ್ತು ನಮಗೂ ಕೂಡ ಅದೇ ಹೆಸರು ಅನ್ವಯವಾಗುವಂತದ್ದಾಗಿದೆ. ಅಪೊಸ್ತಲರ ಕೃತ್ಯಗಳ ಪುಸ್ತಕ 11ನೇ ಅಧ್ಯಾಯ 26ನೇ ವಚನದಲ್ಲಿ ಅಂತ್ಯಯುಗದಲ್ಲಿ ಅಂದಿನಿಂದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸತಕ್ಕಂಥ ಜನರಿಗೆ ಏನಂತ ಹೆಸರು ಕೊಟ್ಟರು? ಕ್ರೈಸ್ತರು ಅನ್ನುವಂತ ಹೆಸರು ಬಂತು. ನಿಮ್ಮ ಹೆಸರು ಏನೋ ಇರಬಹುದು ಪ್ರಿಯರೇ, ಕಲ್ಲಪ್ಪ, ಮಲ್ಲಪ್ಪ, ಸುಂಕಪ್ಪ, ಸುಂಕಮ್ಮ. ಆದ್ರೆ ನೀನು ಯೇಸು ಕ್ರಿಸ್ತನನ್ನು ನಂಬಿದಾಗ ಜನರು ನಿನ್ನನ್ನು ಯಾವ ಹೆಸರಿನಿಂದ ಗುರುತಿಸ್ತಾರೆ? ಕ್ರೈಸ್ತರು ಅನ್ನುವಂತ ಹೆಸರಿನಿಂದ ಗುರುತಿಸ್ತಾರೆ. ಹೀಗಾಗಿ ಕ್ರಿಶ್ಚಿಯನ್ ಅಂತ ಹೇಳಿದ್ರೆ ಕ್ರೈಸ್ಟ್ ಇನ್ ಮೀ ಎಂಬುದಾಗಿ. ಅಬ್ರಹಾಮನು ಆ ಹೆಸರನ್ನ ಪಡೆದುಕೊಂಡ ಮೇಲೆ ಅವನಿಗೆ 100 ಆನೆಯಷ್ಟು ಬಲ ಬಂದ್ಬಿಡ್ತು. ಅದಕ್ಕೋಸ್ಕರವಾಗಿ ನನ್ನ ದೇವರು ನನ್ನ ಸಂಗಡ ಇದ್ದಂತವನಾದ ಕಾರಣ ಇಲ್ಲದನ್ನ ಇರುವ ಹಾಗೆ ಮಾಡುತ್ತಾನೆ, ಸತ್ತವರನ್ನು ಕೂಡ ತಿರುಗಿ ಬದುಕಿಸುವುದಕ್ಕೆ ಸಮರ್ಥನಾಗಿದ್ದಾನೆ ಎಂಬುದಾಗಿ ಸಾರಳ ಜೊತೆಯಲ್ಲಿ ಮಾತಾಡಿ ಆಕೆಯಿಂದ ಪರ್ಮಿಷನ್ ಅನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಿ ಈಸಾಕನಿಗೆ ಗೊತ್ತಿಲ್ಲದ ಹಾಗೆ ಅವನನ್ನ ಮೋರೆ ಬೆಟ್ಟಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಪ್ರಿಯರೇ ನೋಡ್ರಿ, ಮೋರೆ ಬೆಟ್ಟಕ್ಕೆ ಕರೆದುಕೊಂಡು ಹೋಗುವಂತ ಸಮಯದಲ್ಲಿ ಕತ್ತೆಗಳ ಮೇಲೆ ಸೌದೆ ಇದೆ, ಉರಿಯುವಂತ ಪಂಚು ಕೂಡ ಇದೆ, ಕೈಯಲ್ಲಿ ಒಂದು ಖಡ್ಗ ಕೂಡ ಇದೆ.
ಆಳುಗಳು ಕಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ತಂದೆ ಮಗ ಇಬ್ರು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಟೈಮ್ನಲ್ಲಿ ಕೆಲವು ಸತ್ಯ ತಜ್ಞರು ಹೇಳ್ತಾರೆ, ಇಸಾಕನಿಗೆ ಸುಮಾರು 26 ವಯಸ್ಸಿತ್ತು ಅಂತ ಹೇಳಿ. ಎಲ್ಲ ತಿಳಿದಂತ ವ್ಯಕ್ತಿ ಆಗಿದ್ದು, ತಂದೆ ಹಾಗೆ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ, ತಂದೆ ಹಾಗೆ ನಂಬಿಕೆಯಲ್ಲಿರ್ತಕ್ಕಂಥ ವ್ಯಕ್ತಿ, ತಂದೆ ಹಾಗೆ ತನ್ನನ್ನು ತಾನು ದೇವರಿಗೆ ಸಮರ್ಪಿಸಿಕೊಂಡಂತ ವ್ಯಕ್ತಿ, ವಿಧೇಯನಾಗಿ ಜೀವಿಸ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದನು. ದೇವರು ಅಬ್ರಹಾಮನಿಗೆ ಹೇಳಿದಂತ ಮಾತಿಗೆ ಅಬ್ರಹಾಮನು ವಿಧೇಯನಾಗಿ, ಮಗ ನಡಿ ಯಜ್ಞವನ್ನು ಅರ್ಪಿಸುವುದಕ್ಕಾಗಿ ಅಂತ ಹೇಳಿದಾಗ ತಂದೆಯ ಮಾತಿಗೆ ವಿಧೇಯನಾಗಿ ಇಸಾಕನು ಕೂಡ ಹೋಗ್ತಾ ಇದ್ದಾನೆ. ಹೋಗ್ತಾ ದಾರಿಯಲ್ಲಿ ಇಸಾಕನು ತಂದೆಗೆ ಕೇಳ್ತಾ ಇದ್ದಾನೆ, ಅಪ್ಪ ಯಜ್ಞಕ್ಕೆ ಬೇಕಾದಂಥದ್ದೆಲ್ಲ ಇದೆ, ಕತ್ತೆಗಳ ಮೇಲೆ ಸೌದೆ ಹಾಕೊಂಡು ಹೋಗ್ತಾ ಇದ್ದೀವಿ, ಕೈಯಲ್ಲಿ ಪಂಜು ಇದೆ, ಕತ್ತಿ ಬೇರೆ ಇದೆ, ಅಂದ್ರೆ ಯಜ್ಞಕ್ಕೆ ಬೇಕಾದಂತ ಕುರಿ ಎಲ್ಲಿದೆ ಎಂಬುದಾಗಿ ಕೇಳ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಒಂದು ಸತ್ಯವನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ದೇವರಿಗೆ ನಾವು ಯಾವಾಗ ವಿಧೇಯರಾಗುತ್ತೇವೋ, ನಾವು ವಿಧೇಯರಾಗುವಾಗ ಆತನು ನಮ್ಮ ಮುಂದುಗಡೆಯಲ್ಲಿಯೇ ತಾನು ವಾಗ್ದಾನ ಮಾಡಿರ್ತಕ್ಕಂಥ ಆಶೀರ್ವಾದವನ್ನ ಕಳಿಸ್ತಾ ಇರ್ತಾನೆ. ಅದು ನಮ್ಮ ಕಣ್ಣಿಗೆ ಗೋಚರವಾಗದಿದ್ದರೂ ಕೂಡ ದೇವರು ಅದನ್ನ ನಮ್ಮ ಮುಂದೆ ಯಾವಾಗಲೂ ಇಟ್ಟಿದ್ದವನಾಗಿರ್ತಾನೆ. ಹಲ್ಲೆಲೂಯಾ. ಅದಕ್ಕೇನು ಹೇಳಿದ ಅಬ್ರಹಾಮ, ದೇವರು ಒದಗಿಸುತ್ತಾನೆ. ಅಬ್ರಹಾಮನಿಗೆ ಗೊತ್ತಿತ್ತು, ನಾನು ನನ್ನ ಮಗನನ್ನ ಕೊಂದರೂ ಕೂಡ ದೇವರು ಬದುಕಿಸುವಂತ ಶಕ್ತನಾಗಿದ್ದಾನೆ. ಅದಕ್ಕೆ ಬದಲಾಗಿ ದೇವರು ಇಲ್ಲದನ್ನ ಇರುವ ಹಾಗೆಯೂ ಕೂಡ ಮಾಡುವಂತವನಾಗಿದ್ದಾನೆ. ಆದ್ರಿಂದ ಅಬ್ರಹಾಮನಿಗೆ ಗೊತ್ತಿಲ್ಲದ ಹಾಗೆ ದೇವರು ಅಬ್ರಹಾಮನ ಮುಂದುಗಡೆಯಲ್ಲಿ ಯಜ್ಞಕ್ಕೆ ಬೇಕಾದಂತ ಕುರಿಯನ್ನು ಕಳಿಸ್ತಾನೇ ಇದ್ದನು. ಇವ ಸೆಂಡಿಂಗ್ ಬಿಫೋರ್ ಅಬ್ರಹಾಮ್. ಆ ಕುರಿ ಅಬ್ರಹಾಮನಿಗೆ ಗೊತ್ತಿಲ್ಲದಾಗ ಹೋಗ್ತಾನೆ ಇತ್ತು. ಆ ಕುರಿ ಯಾರು ಗೊತ್ತರ? ಕರ್ತನಾದ ಯೇಸು ಕ್ರಿಸ್ತ. ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 56ನೇ ವಚನ. ದಯಮಾಡಿ ಯಾರಾದ್ರೂ ಓದ್ರಿ. ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 56ನೇ ವಚನ. ನಮ್ಮ ಮೂಲ ಪಿತೃವಾದ ಅಬ್ರಹಾಮನು ನನ್ನ ದಿನವನ್ನು ನಾನು ನೋಡೇನೆಂದು ಉಲ್ಲಾಸಪಟ್ಟನು. ಅದನ್ನು ನೋಡಿ ಸಂತೋಷಗೊಂಡನು. ಹಲ್ಲೆಲೂಯಾ. ಅಬ್ರಹಾಮನ ಮುಂದೆ ಹೋಗ್ತಾ ಇದ್ದಂತ ಕುರಿ ಯಾರು? ಕರ್ತನಾದಂತ ಯೇಸು ಕ್ರಿಸ್ತನು. ಸ್ನಾನಿಕನಾದಂತ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 29ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ಅಗೋ ದೇವರು ನೇಮಿಸಿದ ಯಜ್ಞದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಅಬ್ರಹಾಮನು ತನ್ನ ನಂಬಿಕೆಯ ದೃಷ್ಟಿಯಿಂದ ಯೇಸು ಕ್ರಿಸ್ತನನ್ನು ನೋಡಿದನು. ಲೋಕದ ಪಾಪವನ್ನು ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ದೇವರು ನೇಮಕ ಮಾಡುವಂತ ಯಜ್ಞದ ಕುರಿ ಎಂಬುದಾಗಿ ಅಬ್ರಹಾಮನು ತಿಳ್ಕೊಂಡಂತವನಾದನು. ಆದುದರಿಂದಲೇ ತನ್ನ ಮಗನಿಗೆ ಹೇಳ್ತಾ ಇದ್ದಾನೆ, ದೇವರು ಒದಗಿಸುತ್ತಾನೆ. ನೀವು ದೇವರಿಗೆ ಎಷ್ಟು ವಿಧೇಯರಾಗುತ್ತೀರೋ ಆತನ ವಾಗ್ದಾನಗಳು ಅಷ್ಟು ನಿಮಗೆ ಹತ್ತಿರವಾಗ್ತವೆ. ಪ್ರಿಯರೇ, ಜವರ ಚಪ್ಪಳಕ್ಕೆ ಆತನನ್ನು ಮಹಿಮೆಗೊಳಿಸೋಣ. ನೀವು ಎಷ್ಟು ಕ್ಲೋಸ್ ಆಗ್ತೀರೋ ಅದು ದ ಪ್ರಾಮಿಸಸ್ ವಿಲ್ ಬಿಕಮ್ ಕ್ಲೋಸ್. ದೇವರ ವಾಗ್ದಾನಗಳನ್ನ ನನ್ನ ಮತ್ತು ನಮ್ಮ ಜೀವಿತದಲ್ಲಿ ಅಕ್ಷರಸವಾಗಿ ನೆರವೇರಿಸುತ್ತಾನೆ. ಅಬ್ರಹಾಮನು ಇಸಾಕನ ಮೇಲೆ ಏನು ಕತ್ತಿ ಹಾಕಬೇಕಾಗಿತ್ತು, ಆಗಲೇ ದೇವರ ಅಬ್ರಹಾಮನಿಗೆ, ಅಬ್ರಹಾಮ ನಿನ್ನ ಮಗನಿಗೆ ಏನು ಕೇಡು ಮಾಡಬೇಡ ಅಂತ ಹೇಳಂದಾಗ ಅಬ್ರಹಾಮನಿಗೆ ಹೇಳಿದನು, ಮಗ ಎದ್ದ ನೋಡಿದ ಬಲಗಡೆಗೆ ಒಂದು ಓದು ಟಗರು ಪೊದೆಯಲ್ಲಿ ಕೊಂಬು ಸಿಕ್ಕಿಕೊಂಡು ಅದಲ್ಲಿ ಬಂತ್ರ ಏನಾಗಲೇ ಹುಟ್ಟಿದ್ದ. ದೇವರು ಅಬ್ರಹಾಮನಿಗಿಂತ ಮುಂಚಿತವಾಗಿ ಅಲ್ಲಿ ಅವನ ಮುಂದಿನೇ ಕಳಿಸಿಕೊಟ್ಟಿದ್ದ. ಅಬ್ರಹಾಮನು ನೋಡುವಾಗ ನೀನು ಅಲ್ಲಿ ಸಿಕ್ಕಿ ಹಾಕಿಕೋ ಎಂಬುದಾಗಿ ಹೇಳಿದ್ದ. ಅದು ಬೇರೆ ಯಾರಲ್ಲ, ಕರ್ತನಾದಂತ ಯೇಸು ಕ್ರಿಸ್ತನು, ಲೋಕದ ಪಾಪವನ್ನು ನಿವಾರಣೆ ಮಾಡುವನು. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ವಚನದಲ್ಲಿ ಆತನು ನಮ್ಮ ಪಾಪಗಳನ್ನು ಮಾತ್ರವೇ ಅಲ್ಲ, ಸಮಸ್ತ ಲೋಕದ ಪಾಪಗಳನ್ನು ಕೂಡ. ಆಗಲೇ ಅಬ್ರಹಾಮನಿಗೆ ನಿನ್ನ ಸಂತತಿ ಲೋಕದ ಪಾಪವನ್ನು ನಿವಾರಣೆ ಮಾಡಲಿಕ್ಕಿದ್ದಾನೆ. ಆ ವ್ಯಕ್ತಿ ನಿನ್ನ ಮೂಲಕವಾಗಿ ಭೂಲೋಕದ ಎಲ್ಲ ಕುಲದವರು ನಿನ್ನ ಆಶೀರ್ವಾದ. ಮೂರನೇದಾಗಿ ಹಾಗೂ ಕೊನೆಯದಾಗಿ ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯದ 56ನೇ ವಚನ. ಭೂಲೋಕದ ಎಲ್ಲ ಕುಲದವರನ್ನ ಆಶೀರ್ವದಿಸುತ್ತೇನೆ ಎಂಬುದಾಗಿ ದೇವರು ಹೇಳಿದ ಮಾತನ್ನ ಅಬ್ರಹಾಮನು ನಿಸ್ಸಂದೇಹವಿಲ್ಲದೆ ನಂಬಿದನು. ಹಲ್ಲೆಲೂಯಾ. ಆದ್ದರಿಂದಲೇ
ಇವತ್ತಿನ ದಿನ ನಾವು ಅಬ್ರಹಾಮನ ಕುರಿತು ಧ್ಯಾನ ಮಾಡ್ತಾ ಇದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ ಮೇಲಿನ ವಚನಗಳನ್ನು ನೀವು ನೋಡುವುದಾದ್ರೆ, ಅಬ್ರಹಾಮನು ಕೇವಲ ಸುನ್ನತೆಯವರಿಗೆ ಮಾತ್ರ ತಂದೆ ಅಲ್ಲ, ಸುನ್ನತೆ ಇಲ್ಲದವರಾದ ನಮಗೂ ಕೂಡ ತಂದೆಯಾಗಿದ್ದಾನೆ. ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 27ನೇ ವಚನವನ್ನು ನೀವು ನೋಡುವುದಾದ್ರೆ, ಅಲ್ಲಿ ಬಹಳ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ದೇವರು ಜೀವವಿಲ್ಲದವರಿಗೆ ದೇವರಲ್ಲ, ದೇವರು ಜೀವಿಸುವಂತವರಿಗೆ ದೇವರು. ಹಾಗಾಗಿ ಅಬ್ರಹಾಮನು ಈಗಲೂ ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅಬ್ರಹಾಮನು ಈಗಲೂ ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇನ್ನೊಂದು ಸಾರಿ ಅಬ್ರಹಾಮನು ಈಗಲೂ ಜೀವಿಸ್ತಾ ಇದ್ದಾನೆ. ಆದುದರಿಂದಲೇ ಈ ಲೋಕದಲ್ಲಿ ನಾವು ಕಣ್ಣು ಮುಚ್ಚಿದ್ರೆ ದೇವದೂತರು ತೆಗೆದುಕೊಂಡು ಹೋಗಿ ಮೊದಲು ಒರಗಿಸುವಂತದ್ದು ಯಾರೆದಿಗೆ? ಅಬ್ರಹಾಮನಿಗೆ. ಈ ರೀತಿ ದೇವರು ಅಬ್ರಹಾಮನ ಮೂಲಕವಾಗಿ ಇಡೀ ಭೂಲೋಕವನ್ನ ಆಶೀರ್ವದಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನನ್ನು ಕಳುಹಿಸಿಕೊಟ್ಟು ಆತನ ಶಿಲುಬೆಯ ಮರಣದ ಮೂಲಕವಾಗಿ ಎಲ್ಲರನ್ನ ರಕ್ಷಿಸಿದನು. ಇವತ್ತು ಭೂಲೋಕದವರಾದ ನಾವು ಭೌತಿಕವಾಗಿ ಬೇರೆ ಬೇರೆ ತಂದೆ ತಾಯಿಗಳಲ್ಲಿ ಜನಿಸಿದ್ದಿರಬಹುದು, ಆದರೆ ಆತ್ಮಿಕವಾಗಿ ಪರಲೋಕದ ಭಾಷೆ ಇದು. ಆತ್ಮಿಕವಾಗಿ ನಂಬಿಕೆ ಪರಲೋಕದ ಭಾಷೆ ಇದು. ಪ್ರೀತಿ, ನಿರೀಕ್ಷೆ ಪರಲೋಕದ ಭಾಷೆಗಳಿವು. ಇವುಗಳಲ್ಲಿ ನಾವು ನಂಬಿಕೆ ಇಟ್ಟು ಜೀವಿಸುವಾಗ ನಾವು ಭೂಲೋಕದಲ್ಲಿ ಅಬ್ರಹಾಮನ ಮಕ್ಕಳು ಎಂಬುದಾಗಿ ಕಾಶಿ. ದೇವರು ಅಬ್ರಹಾಮನಿಗೆ ಏನೇನು ಆಶೀರ್ವಾದ ಮಾಡಿದ್ರು ಅದೆಲ್ಲ ಆಶೀರ್ವಾದ ನಮಗಾಗ್ತದೆ. ಪ್ರಿಯ ದೇವ್ರ ಮಕ್ಕಳೇ, ನನಗೊಬ್ಬನೇ ಮಗ ಆದಾನೆ, ನನಗೊಬ್ಬಳೇ ಮಗಳಾದಾಳೆ, ಮುಂದೆ ಏನಾದ್ರೂ ಆದ್ರೆ ಏನ್ ಗತಿ ಎಂಬುದಾಗಿ ಚಿಂತೆ ಮಾಡಬೇಡ್ರಿ. ಸ್ವಲ್ಪ ನೆಗಡಿ ಬಂದ್ರೆ ಸಾಕು, ಹೊಚ್ತಾರೆ, ಉಜ್ತಾರೆ, ಮಗ ಎದ್ದೇಳ್ಬೇಡ, ಮಗ ಎದ್ದೇಳ್ಬೇಡ, ಮತ್ತೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮ ಪಕ್ಕದಲ್ಲೇ ಕೂತ್ಕೊಂಡು ತಲೆ ನಗಿಸ್ತಾರೆ. ಮಾಡಿದ್ರಲ್ರಿ ತಾಯಿಂದರೆ ನಮ್ಮ ಮನೆ ನಾವು ಹಾಗೆ ಮಾಡ್ತೀವಿ. ಮಿರಿಯಮ್ಮಗೂ ಕೂಡ ಹಾಗೇನೆ, ಇಬ್ಬರಿಗೂ ಸಮಾನವಾದಂತ ಪ್ರೀತಿ. ನೀವು ಪಾಸ್ಟರ್ ಕೇಳ್ರಿ, ರೆವರೆಂಡ್ ಸೈಮನ್ ಜ್ಯೋತಿ ಅವ್ರಿಗೆ ಕೇಳ್ರಿ, ಇಬ್ರು ಮಕ್ಕಳಿಗೆ ಸಮಾನವಾಗಿ ಪ್ರೀತಿ ಮಾಡ್ತಾರೆ ಅವರು. ಇಲ್ಲ ನಮಗಿಂತಲೇ ಹೆಚ್ಚಾಗಿ ಪರಲೋಕದ ದೇವರ ಚಿಂತೆ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೋಕನ ಮತ್ತು ಸುವಾರ್ತೆಯಲ್ಲಿ ಹೇಳ್ತಾನಲ್ಲ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಹುದಾದ್ರೆ, ಅದೊಂದು ವಾಕ್ಯವಾಗಿ ಪ್ರಾರ್ಥನೆ ಮಾಡೋಣ. ಲೋಕನ ಮತ್ತು ಸುವಾರ್ತೆ 11ನೇ ಅಧ್ಯಾಯ 11ನೇ ವಚನದಿಂದ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವನಲ್ಲವೇ? ಜೋರ ಚಪ್ಪಾಳೆ ಆತನನ್ನು ಮಹಿಮೆಪಡಿಸೋಣ. ಎಂತ ಅದ್ಭುತನಾದಂಥದ್ದು. ಏಸಪ್ಪನಿಗೆ ನಾವು ಎಷ್ಟು ಹ್ಯಾಟ್ಸಪ್ ಹೇಳಿದ್ರು ಸಾಕಾಗುವುದಿಲ್ಲ. ನಿಮ್ಮ ಮಕ್ಕಳು ಒಬ್ಬರು ಇದ್ದಾರಾ? ಚಿಂತೆ ಮಾಡಬೇಡ್ರಿ, ಏಸಪ್ಪಿಗೆ ಒಪ್ಪಿಸ್ರಿ. ಅನ್ನಳ ಅದನ್ನೇ ಮಾಡಿದಳು, ಪ್ರಾರ್ಥನೆಯಿಂದ ಪಡ್ಕೊಂಡಂತ ಮಗ ಇವನು. ಆದ್ರಿಂದ ನಾನು ನಿನಗೆ ಅರ್ಪಿಸ್ತೇನೆ. ಹೆಣ್ಣು ಮಕ್ಕಳು ಅದರ ಬೇಜಾರು ಮಾಡ್ಕೊಳ್ಬೇಡ್ರಿ, ಅವ್ರ ಗಂಡು ಮಕ್ಕಳಿಗಿಂತಲೂ ಹೆಚ್ಚವರೇ. ಪ್ರೀತಿ ಮಾಡ್ರಿ, ಅವರನ್ನ ಕರ್ತನಿಗೆ ಒಪ್ಪಿಸ್ರಿ. ಅವರ ಮೂಲಕವಾಗಿ ಕೂಡ ದೇವರು ಮುಂದಿನ ಸಂತಾನದವರೆಗೆ 1000 ತಲೆಗಳವರೆಗೆ ತೋರಿಸ್ತಾರೆ. 1000 ತಲೆಗಳವರೆಗೆ. ಅಬ್ರಹಾಮನ ಜೀವಿತದ ಬಗ್ಗೆ ನಾವು ನೋಡುವಾಗ ಕ್ರಿಸ್ತ ಪೂರ್ವ 2116ರಲ್ಲಿ ಜನಿಸಿದಂತ ವ್ಯಕ್ತಿ. ಇವತ್ತು ಕ್ರಿಸ್ತ ಶಕ 2020 4086 ವರ್ಷಗಳಾದ್ರೂ ಕೂಡ ಅವನ ಸಂತಾನದವರಾದಂತೆ ನಾವು ಬೆಳೀತಲೇ ಇದ್ದೇವೆ. ಹಲ್ಲೆಲೂಯಾ. ಅದೇ ರೀತಿಯಿಂದ ನೀವು ಕೂಡ ದೇವರ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟಂತವರಾಗಿ, ದೃಢವಾದಂತ ನಂಬಿಕೆ, ಅಸಾಧಾರಣವಾದಂತ ದೇವರು ಈ ಲೋಕದಲ್ಲಿ ಎಲ್ಲವನ್ನೂ ಕೂಡ ಮಾಡಲು ಶಕ್ತರು ಎಂಬುವಂಥದ್ರ ಕುರಿತು ನಾವು ನಂಬುವಾಗ ದೇವರು ಆ ನಂಬಿಕೆಯನ್ನ ಮೆಚ್ಚುತ್ತಾನೆ. ಗಾಡ್ ಪ್ಲೀಸಸ್. ಅಷ್ಟೇ ಅಲ್ಲ, ಗಾಡ್ ಹಾನರ್ಸ್. ದೇವರ ನಂಬಿಕೆಯನ್ನ ಮಾನ್ಯ ಮಾಡ್ತಾರೆ. ನಾವೆಲ್ಲ ಹೇಳಿದಂತ ವಾಕ್ಯಗಳಿಗೆ
ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ. ಒಂದು ವೇಳೆ ನಮ್ಮ ನಂಬಿಕೆ ಕಡಿಮೆ ಆಗಿರುತ್ತೆ, ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅಯ್ಯ ನನ್ನ ನಂಬಿಕೆ ಕಡಿಮೆ ಆಗಿದ್ರೆ ಅದನ್ನು ಹೆಚ್ಚಿಸು ಎಂಬುದಾಗಿ ಆ ಮಗನ ತಂದೆ ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯದ 44ನೇ ವಚನದಲ್ಲಿ ಮಾರ್ತಳಿಗೆ ಸ್ವಾಮಿ ಹೇಳ್ತಾರೆ, ನಂಬಿದ್ರೆ ಎಲ್ಲನೂ ಆಗ್ತದೆ. ದೇವರ ಮಕ್ಕಳೇ, ನಿಮ್ಮ ನಂಬಿಕೆ ಕಡಿಮೆ ಆಗಿದ್ರೆ ನಂಬಿಕೆಯನ್ನು ಹೆಚ್ಚಿಸಿ ಎಂಬುದಾಗಿ ಬೇಡಿಕೊಳ್ಳ್ರಿ. ಸಂದೇಹವಿದ್ದರೆ ನಂಬುವಂತವರಿಗೆಲ್ಲ ಸಾಧ್ಯ ಎಂಬುವಂತ ಯೇಸುವಿನ ಮಾತನ್ನ ನಂಬ್ರಿ. ಅಬ್ರಹಾಮನನ್ನು ಆಶೀರ್ವದಿಸಿದ ದೇವರು ಇವತ್ತು ನಮ್ಮನ್ನು ಕೂಡ ಆಶೀರ್ವದಿಸುತ್ತಾರೆ. ನಮ್ಮನ್ನು ಕೂಡ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆಶೀರ್ವದಿಸುವಂಥದ್ದು ಅಷ್ಟೇ ಅಲ್ಲ, ನಮ್ಮ ಸಂತತಿಯನ್ನು ಹೆಚ್ಚಿಸುತ್ತಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಮೂಲಕವಾಗಿ ದೇವರು ತನ್ನ ಪ್ರಜೆಯನ್ನ ಏರ್ಪಾಟ್ ಮಾಡಿಕೊಳ್ಳುತ್ತಾನೆ. ತನ್ನ ಯೋಜನೆಗಳನ್ನ ಈ ಲೋಕದಲ್ಲಿ ಚಲಾವಣೆಗೆ ತೆಗೆದುಕೊಂಡು ಬರ್ತಾನೆ. ನೀತಿಯ, ಶಾಂತಿಯ, ಸಮಾಧಾನದ ರಾಜ್ಯವನ್ನ ದೇವರು ನಮ್ಮ ಮೂಲಕವಾಗಿ, ನಮ್ಮ ಸಂತತಿಯ ಮೂಲಕವಾಗಿ ಈ ದೇಶದಲ್ಲಿ ಮಾಡಲಿಕ್ಕಿದ್ದಾನೆ. ಪ್ರಿಯರೇ, ಇವತ್ತು ಯಾರು ನಮಗೆ ಮಾದರಿ ಆಗಿರ್ಬೇಕಾಗಿತ್ತು ಅವರು ಮಾದರಿ ಆಗಿಲ್ಲ. ಯಾರು ನಮಗೆ ಕ್ಷೇಮವನ್ನು ಬಯಸಿ ನಮ್ಮ ಮೇಲೆ ಆಳ್ವಿಕೆ ಮಾಡಬೇಕಾಗಿತ್ತು ಅವರು ನಮ್ಮ ಕ್ಷೇಮವನ್ನು ಬಯಸಿ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇಲ್ಲ. ಯಾರು ನಮ್ಮ ಹಿತಕ್ಕೋಸ್ಕರವಾಗಿ ಶ್ರಮಿಸಬೇಕಾಗಿತ್ತೋ ಅವರು ನಮ್ಮ ಹಿತಕ್ಕಾಗಿ ಶ್ರಮಿಸ್ತಾ ಇಲ್ಲ. ಸ್ವಾರ್ಥಕ್ಕಾಗಿ ಜೀವಿಸ್ತಕ್ಕಂಥ ಈ ಪ್ರಪಂಚದಲ್ಲಿ ಇವತ್ತು ದೇವರು ಕ್ರೈಸ್ತ ಸಮುದಾಯವನ್ನ, ಕ್ರೈಸ್ತ ಸಭೆಯನ್ನ ಲೋಕಕ್ಕೆ ಆಶೀರ್ವಾದವಾಗಿ, ಲೋಕಕ್ಕೆ ಬೆಳಕಾಗಿ, ಲೋಕಕ್ಕೆ ಭೂ ಉಪ್ಪಾಗಿ ಇಟ್ಟಿದ್ದಾನೆ. ಇದು ನನ್ನ ಮತ್ತು ನಮ್ಮ ಕೈಯಲ್ಲಿದೆ. ನೀವು ನಂಬಿಕೆಯಲ್ಲಿ ಹಿಂದಕ್ಕೆ ಹೋಗುವುದಾದ್ರೆ ಖಂಡಿತವಾಗಿ ನಿಮ್ಮಿಂದ ಆಶೀರ್ವಾದ ಆಗುವುದಿಲ್ಲ. ನೀವು ನಂಬಿಕೆಯಲ್ಲಿ ಮುಂದೆ 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 ಸಾಗುವುದಾದ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಜೊತೆಯಲ್ಲಿ ನಮ್ಮ ದೇಶ ಆಶೀರ್ವದಿಸಲ್ಪಡುತ್ತದೆ. ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ಕೇಳಿಸಿಕೊಂಡಂತ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ನಂಬಿಕೆ ಹೇಗಿದೆ ಎಂಬುದು. I call upon Reverend Simon Jyoti to come forward and pray for us. Hallelujah. 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 Our most gracious Heavenly Father, we thank you and praise you, Lord, for this word today. We offer ourselves as a living sacrifice. Lord, we thank you for the life and ministry of Abraham and the faith that he had in you. Through Abraham, you promised that you will bless all the generations to come. And we are part of that generation, our Father. Even today, Lord, as we disperse from here, may the Spirit and the Holy Spirit of our God continue to impact us and convict us, Lord, to confess all our sins and to live a life worthy of your calling. And bless us, Lord. Bless the pastor who presented this message. And bless him, Lord, and make him your blessings. In Jesus' name we pray. ಆಮೆನ್. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸವಿನೆಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗಲೂ ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಸಹವಾಸವು, ಶಾಂತಿ, ಸಮಾಧಾನವು ಈಗಲೂ ಯಾವಾಗಲೂ ನಮ್ಮೆಲ್ಲರೊಂದಿಗೂ, ಬಾರದಿರ್ತಕ್ಕಂಥ ಮಕ್ಕಳೊಂದಿಗೂ, ಸಾರ್ವತ್ರಿಕ ಸಂಘದಲ್ಲಿರುವ ಎಲ್ಲ ದೇವ ಸಮುದಾಯದವರೊಂದಿಗೂ ಸದಾಕಾಲ ನೆಲೆಗೊಂಡಿರಲಿ ಸ್ವಾಮಿ. ಆಮೆನ್. ಪ್ರೈಸ್ ದಿ ಲಾರ್ಡ್.